So, hello everyone, welcome to all my YouTube channel. So ನಾವು ನಿನ್ನೆ ಕ್ಲಾಸ್ ತನಕ KPSC PYQ ಸೀರೀಸ್ನ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಸೊ ನಾವು ಇವತ್ತಿನ ಕ್ಲಾಸಲ್ಲಿ ನಾನು ನಿಮ್ಗೆ ಹೇಳಿದ್ದೇನಲ್ಲ, ಇವತ್ತಿನ ಕ್ಲಾಸಲ್ಲಿ ನಾನು KCET 2025 ಅಂದರೆ 2/11/2025 ನಡೆಸಲಾದಂಥ KCET ಪೇಪರ್ನ ನಾವು ಇವತ್ತು ಅನಲೈಸ್ ಮಾಡೋಣ. ಓನ್ಲಿ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಅಷ್ಟೇ ಸಾಲ್ವ್ ಮಾಡೋಣ. ಸೊ KCET ಪೇಪರಲ್ಲಿ ನಮಗೆ ಯಾವ್ಯಾವ ಟೈಪ್ ಕ್ವಶನ್ ಬಂದಿದ್ದಾರೆ, ಫಸ್ಟ್ನೇದಾಗಿ ಒಂದು ಆ್ಯಪ್ಟಿಟ್ಯೂಡ್ ರಿಲೇಟೆಡ್ ಕ್ವಶನ್ಸ್ ಇದ್ದು, ಅದೇ ಥರ ರೀಸನಿಂಗ್ ರಿಲೇಟೆಡ್ ಇದ್ದು, ಆ್ಯಂಡ್ ಡಾಟಾ ಇಂಟರ್ಪ್ರಿಟೇಷನ್ಸ್ ಅಂದರೆ ಬಾರ್ ಗ್ರಾಫು ಮತ್ತು ಪೈ ಚಾರ್ಟು ಅಂಥವ್ರ ರಿಲೇಟೆಡ್ ಕ್ವಶನ್ಸು ಬಂದಿದ್ದವು. ಸೊ ಇವತ್ತಿನ ಕ್ಲಾಸಲ್ಲಿ ಯಾವ ಥರ ಕ್ವಶನ್ಸ್ ಬರ್ತವೆ ಮತ್ತು ಅದನ್ನು ಹೇಗೆ ಬಿಡಿಸೋದು ಅಂತ. ಸೊ ನೀವು ನೋಡಿರ್ತೀರ 2/11/2025 KCET ಪೇಪರ್ ನಡೆದಿತ್ತಲ್ಲ, ಅದರಲ್ಲಿ ಕೆಲವೊಂದು ಕ್ವಶನ್ಸ್ನ ಸ್ವಲ್ಪ ರಾಂಗ್ ಕೊಟ್ಟಿದ್ದರು ಮತ್ತು ಕೆಲವೊಂದು ಉಳ್ಕಿದ್ದು ಇಲ್ಲ ಕರೆಕ್ಟ್ ಇದ್ದು, ಬಟ್ ಕೆಲವೊಂದರಲ್ಲಿ ಸ್ವಲ್ಪ ರಾಂಗ್ ಇದ್ದು. ಸೊ ನಿಮಗೆ ಮುಂದೆ ತೋರಿಸ್ತೇನೆ ಯಾವ ಥರ ರಾಂಗ್ ಇದ್ದು ಅಂತ. ಸೊ ನೋಡೋಣ ಇವತ್ತಿನ ಕ್ಲಾಸಲ್ಲಿ ಯಾವ ಥರ ಕ್ವಶನ್ಸ್ ಇದ್ದಾವೆ ಅಂತ. ಸೊ ಲೆಟ್ ಸ್ಟಾರ್ಟ್ ವಿತ್ ದಿ ಫಸ್ಟ್ ಕ್ವಶನ್ ಅಂತ. ಸೊ ನೋಡಿ, ಇಲ್ಲಿ ಇದು ರೀಸನಿಂಗಲ್ಲಿ ಬರುತ್ತೆ. ನಾನು ನಿಮಗೆ ಈ ಥರ ಒಂದು ಕ್ವಶನ್ ಅಂದರೆ ಈ ಥರ ಒಂದು ಕ್ಲಾಸ್ ತೊಗೊಂಡಿದ್ದೀನಿ. ಏನಂತ ಆಲ್ಫಾಬೆಟ್ ಸೀರೀಸಲ್ಲಿ ಮಾಡಿಸಿದ್ದೀನಿ ನಿಮಗೆ. ವಾಟ್ ಕಮ್ಸ್ ನೆಕ್ಸ್ಟ್ ಇನ್ ದಿ ಫಾಲೋಯಿಂಗ್ ಸೀರೀಸ್ ಅಂತ. ಈ ಥರ ಒಂದು ಸೀರೀಸ್ ಕೊಟ್ಟಾಗ ಇದರಲ್ಲಿ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ ಕೇಳಿದಾರೆ ಅವರು. ಸೊ ಫಸ್ಟ್ನೇದಾಗಿ ಬರೀರಿ ZBIJ WDKL TJMN QKOP ಅಂತ. ಸೊ ನೀವು ಈ ಬರೆಯೋದು ಬೇಕಾಗಿಲ್ಲ ಎಕ್ಸಾಮಲ್ಲಿ, ಡೈರೆಕ್ಟಾಗಿ ಇಲ್ಲೇ ಬರೀಬೋದು, ಬಟ್ ನಾನು ನಿಮಗೆ ಇಲ್ಲಿ ತಿಳಿಸ್ತೀನಿ. ಸೊ ನಾನು ನಿಮ್ಗೆ ಹೇಳಿದ ಹಾಗೆ ಆಲ್ಫಾಬೆಟ್ ಸೀರೀಸಲ್ಲಿ ನಾನು ನಿಮಗೆ ಹೇಳಿದ್ದೆ A to Z, ನಿಮಗೆ A to Z ಆಲ್ಫಾಬೆಟ್ಸ್ ಪೊಸಿಷನ್ಸ್ ಗೊತ್ತಿರಬೇಕು, ಮತ್ತು Z to A ಯಾವ್ಯಾವ ಆಪೋಸಿಟ್ ಬರ್ತೋ ಅದನ್ನು ಗೊತ್ತಿರಬೇಕು ಅಂತ ಹೇಳಿದ್ದೆ. ಸೊ ಇಲ್ಲಿ ನಂಬರ್ 26 2 9 10, ಇಲ್ಲಿ 23 4 11 12, ಅದೇ ಥರ 27, ಇದು 13, ಇದು 14, ಇದು 17, ಇದು 11, ಇದು 15, ಇದು 16 ಅಂತ. ಇಲ್ಲಿ ನೋಡಿ, ಇಲ್ಲಿ 26ಇಂದ ಇಲ್ಲಿ ಎಷ್ಟಿದೆ ಕಡಿಮೆ ಆಗಿದೆ, -3 ಕಡಿಮೆ ಆಗಿದೆ. ಮತ್ತು ಇದೇ ಥರ ಇಲ್ಲೇನೂ ಕೂಡ -3 ಕಡಿಮೆ ಆಗಿದೆ. ಅಂದರೆ ಇದು -3 ಕಂಟಿನ್ಯೂ ಆಗಿ ಸೀರೀಸ್ ಕಂಪ್ಲೀಟ್ ಆಗಿದೆ. ಅದರಿಂದ 17ರಲ್ಲಿ -3 ತೆಗೆದ್ರೆ ಎಷ್ಟಾಗುತ್ತೆ, 14 ಆದರೆ ಏನಾಗುತ್ತೆ, N ಅಂತ. ಸೊ ಫಸ್ಟ್ನೇದು N ಇಲ್ಲಿದೆ, ಇಲ್ಲಿದೆ, ಇಲ್ಲಿಲ್ಲ. ಸೊ ಇವೆರಡು ಆಪ್ಷನಲ್ಲಿ ಇದೆ. ಅದೇ ಥರ ನೆಕ್ಸ್ಟ್ ಇಲ್ಲಿ B ವ್ಯಾಲ್ಯೂ 2 ಇದೆ ಮತ್ತು D ವ್ಯಾಲ್ಯೂ 4 ಇದೆ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಜಂಪ್ ಆಗಿದೆ, +2 ಜಂಪ್ ಆಗಿದೆ. ಮತ್ತು ನೋಡಿ, ಇಲ್ಲಿ D ಇಲ್ಲಿ 4 ಇದೆ, ಮತ್ತು ಇಲ್ಲಿಂದ G ಎಷ್ಟಿದೆ, ಪ್ಲಸ್ ಎಷ್ಟು, ಇಲ್ಲಿಂದ 5 ಅಲ್ಲ, ಇಲ್ಲಿ +3, ಯಾಕಂದರೆ 4 + 7 ಅಂದರೆ 4 7 ಅಂದರೆ ಏನಾಗುತ್ತೆ, +3 ಆಗುತ್ತೆ. ಮತ್ತು ಇಲ್ಲಿಂದ ಇಲ್ಲಿಗೆ ನೋಡಿ +5 ಅಂದರೆ G ವ್ಯಾಲ್ಯೂ 4 ಇತ್ತು, G ವ್ಯಾಲ್ಯೂ 7 ಇತ್ತು, ಮತ್ತು K ವ್ಯಾಲ್ಯೂ 11 ಇತ್ತು, +4 ಆಯಿತು. ಮತ್ತು ಇದು +5 ಆಗುತ್ತೆ ಅಂತ ನೆಕ್ಸ್ಟ್ ಟರ್ಮ್. ಸೊ +5 ಆದರೆ ಏನಾಗುತ್ತೆ, 11ರಲ್ಲಿ +5 ಆದರೆ 16 ಅಂತ. 16 ವ್ಯಾಲ್ಯೂ ಏನಾಗುತ್ತೆ, ನಮಗೆ P ಬರುತ್ತೆ. ಸೊ P ಬರುತ್ತಾ, ಒಂದು ನಿಮಿಷ ನೋಡ್ರಿ, 2 ಪ್ಲಸ್ ಆಯಿತು, ಮತ್ತು 3 ಪ್ಲಸ್ ಆಯಿತು, ಮತ್ತು 4 ಪ್ಲಸ್ ಆಯಿತು, ಮತ್ತು ಏನಾಗುತ್ತೆ, 5 ಪ್ಲಸ್ ಆಗುತ್ತೆ. ಅಂದರೆ 11ರಲ್ಲಿ 5 ಕೊಡ್ಸಿರೋ ಅಂತ P. ಸೊ ಎಲ್ಲಿದೆ, ಇಲ್ಲಿ ಇಲ್ಲ, ಆದ್ದರಿಂದ NPQR ಇಸ್ ದಿ ರೈಟ್ ಆನ್ಸರ್ ಅಂತ. ನೋಡಿ, ನಮಗೆ ಎರಡೇ ಟರ್ಮಲ್ಲಿ ನಮಗೆ ಆನ್ಸರ್ನ ಕಂಡುಹಿಡ್ಬೋದು. NPQR ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ ಅಂತ. ಸೊ ಆಪ್ಷನ್ ನಂಬರ್ ಇಸ್ ದಿ ರೈಟ್ ಆನ್ಸರ್ ಅಂತ. ಸೆಕೆಂಡ್ ಪ್ರಾಬ್ಲಮ್ ಸೇಮ್ ಇದೇ ಥರನೇ ನಾನು ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಕ್ಲಾಸ್ ಮಾಡಿದ್ದೀನಿ. ಸೊ ಅಲ್ಲಿನೂ ಇದೇ ಥರ ಸೇಮ್ ಪ್ರಾಬ್ಲಮ್ ಮಾಡಿಸಿದ್ದೀನಿ. ಸೊ ಇನ್ ಕೇಸ್ ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಯೂಟ್ಯೂಬಲ್ಲಿ ಆಲ್ರೆಡಿ ಪ್ಲೇ ಲಿಸ್ಟ್ ಆಗಿದೆ ರೀಸನಿಂಗ್ ಕ್ಲಾಸಲ್ಲಿ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ದು. ಸೊ ಹೋಗಿ ನೋಡ್ಬೋದು. ಸೊ ಇಲ್ಲಿ ನೋಡಿ ಏನಂತಿದೆ, ಕಾಫಿದು ರಿಟರ್ನ್ ಆ್ಯಸ್ 3156655 ಅಂತ. ಹೌ ಇಸ್ ಟಿ ರಿಟರ್ನ್, TEA ರಿಟರ್ನ್ ಇನ್ ದಿ ಸೇಮ್ ಲ್ಯಾಂಗ್ವೇಜ್ ಅಂತ. ಈಗ ನೋಡಿ, ಕಾಫಿ ಅಂತ ಬರೀತಾರೆ. ಇದನ್ನು ನಾವು ಏನಂತ ಬರೆದಿದ್ದಾರೆ, 3 15 6 6 5 5 ಅಂತ ಈ ಥರ ಬರೆದಾಗ ನಮಗೆ ಟಿ ಅಂತಂದರೆ ಈ ಶಬ್ದ ಹೆಂಗೆ ಬರೆಯಬಹುದು ಅಂತ ನಾನು ನಿಮ್ಗೆ ಹೇಳಿದ್ದೆ. A to Z ವ್ಯಾಲ್ಯೂ ನಮ್ಗೆ ಗೊತ್ತಿರಬೇಕಂತ. A to Z ವ್ಯಾಲ್ಯೂ ಪೊಸಿಷನ್ಸ್, A to Z ಪೊಸಿಷನ್ಸ್ ಏನೇನು ಬರ್ತವೆ, Z to A ಪೊಸಿಷನ್ಸ್ ಏನೇನು ಬರ್ತವೆ, ಮತ್ತು ಅಪೋಸಿಟ್ ಸೀರೀಸ್ ಎಲ್ಲ ಗೊತ್ತಿರಬೇಕು ಅಂತ ಹೇಳಿದೆ. ಸೇಮ್ ಅದ್ರ ಮೇಲೆ ಕೊಟ್ಟಿದ್ದಾರೆ. ಎಲ್ಲ C ಎಷ್ಟನೇ ಆಲ್ಫಾಬೆಟ್ ಆಗಿರ್ತವೆ, 3 ಆಲ್ಫಾಬೆಟ್, O 15 F 6 ಸಿ ಅದ್ರ ಪೊಸಿಷನ್ಸ್ ಮೇಲೆ ಕೊಟ್ಟಿದ್ದಾನೆ. ಅದಕ್ಕೆ ನಾವು Tದು ಪೊಸಿಷನ್ ಏನು ಬರುತ್ತೆ, 20, Eದ ಪೊಸಿಷನು 5, Aದು 1, ಅದರಿಂದ 2051 ಯಾವ್ದು ಆಪ್ಷನ್ ಆಗಿರುತ್ತೆ, T ಇಸ್ ರೈಟ್ ಆನ್ಸರ್ ಅಂತ. ನೆಕ್ಸ್ಟ್ ಬೇಕಿದ್ರೆ ಇಲ್ಲಿ ಬರೆದು ಬಿಡ್ತೀನಿ ಏನಂತ, ಆಲ್ಫಾಬೆಟ್ ಪೊಸಿಷನ್ಸ್ ಮೇಲೆ ಕ್ವಶನ್ ಕೇಳಿದ್ದಾರೆ ಅಂತ. ಆಲ್ಫಾಬೆಟ್ ಪೊಸಿಷನ್ಸ್ ಅನ್ರಿ ಅಥವಾ ಆಲ್ಫಾಬೆಟ್ ನಂಬರಿಂಗ್ ಅನ್ರಿ, ಏನಾದರೂ ಒಂದು ನಿಮ್ಗೆ ಐಡಿಯಾ ಇದ್ದಂಗೆ.
ಸೊ ಇಲ್ಲಿ ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್ ರಿಲೇಟೆಡ್ ಇರುವಂಥ ಒಂದು ಪ್ರಾಬ್ಲಮ್ ಏನಂತ ಕೇಳಿದರೆ ಈ ಕಾರ್ ಕವರ್ಸ್ ಎ ಸರ್ಟನ್ ಡಿಸ್ಟೆನ್ಸ್ ಅಟ್ ಎ ಸ್ಪೀಡ್ ಆಫ್ 50 km/h in 6 hours ಅಂತ. ಟು ಕವರ್ ದ ಸೇಮ್ ಡಿಸ್ಟೆನ್ಸ್ ಇನ್ 4 hours at what ಸ್ಪೀಡ್ ಶುಡ್ ಹಿ ಟ್ರಾವೆಲ್ ಅಂತ. ಈಗ ಒಂದು ಕಾರ್ ಹೊಂಟದ, ಕಾರ್ ಎಷ್ಟು 50 km/h ಹೊಂಟದ, ಎಷ್ಟು 6 ಅವರಲ್ಲಿ ಹೋಗ್ಯದ. ಅಂದರೆ ಅದರ ಡಿಸ್ಟೆನ್ಸ್ ನಿಮ್ಗೆ ಗೊತ್ತಿಲ್ಲ. ನಿಮಗೆ ನಾನು ಫಾರ್ಮುಲಾ ಹೇಳಿದ್ದೆ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್ ಅಂತ. ನಮಗೆ ಸ್ಪೀಡ್ ಗೊತ್ತು, ಟೈಮ್ ಗೊತ್ತು, ಅದಕ್ಕೆ ನಮಗೆ ಡಿಸ್ಟೆನ್ಸ್ ಗೊತ್ತಿಲ್ಲ. ಡಿಸ್ಟೆನ್ಸ್ ಹೆಂಗೆ ಬರ್ಕೋಬೇಕು? ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಕ್ಯಾಲ್ಕುಲೇಟ್ ಮಾಡೋದು. ಸೊ ಫಸ್ಟ್ನೇದಾಗಿ ನಮಗೆ ಡಿಸ್ಟೆನ್ಸ್ ಎಷ್ಟು ಕಂಡುಹಿಡಬೇಕಾದ್ರೆ ಸ್ಪೀಡ್ ಎಷ್ಟಿದೆ ಕಾರ್ದು 50 ಕರೆಕ್ಟಲ್ಲ, 50 ಇಂಟು ಟೈಮ್ ಎಷ್ಟಿದೆ 6 hours ಅಂತ ಕರೆಕ್ಟಲ್ಲ. ಅದರಿಂದ ಏನಾಗುತ್ತೆ, ಇದು 300 ಕಿಲೋಮೀಟರ್ ಅಂತ ಆಗುತ್ತೆ. ಇದು ಕಿಲೋಮೀಟರ್ ಆಯ್ತು ಅದು. ಆದರೆ ಇನ್ನೊಂದೇನೋ ಟು ಕವರ್ ದ ಸೇಮ್ ಡಿಸ್ಟೆನ್ಸ್ ಇನ್ 4 hours ಅಂದರೆ ಅಟ್ ವಾಟ್ ಸ್ಪೀಡ್ ಶುಡ್ ಇಟ್ ಟ್ರಾವೆಲ್ ಅಂತ. ಸೊ ನಮಗೆ ಇದು ಡಿಸ್ಟೆನ್ಸ್ ಇದ್ದದೆ ಸ್ಪೀಡ್ 300 km ಬರುತ್ತೆ. ಅದೇ 300 km ನಾವು 4 hours ಕವರ್ ಮಾಡಬೇಕಾದ್ರೆ ಅದನ್ನು ಎಷ್ಟು ಸ್ಪೀಡಲ್ಲಿ ಕವರ್ ಮಾಡ್ಬೇಕಂತ. ಸೊ ಆದ್ದರಿಂದ ಈ ಫಾರ್ಮುಲಾದಲ್ಲಿ ಹಾಕಿ ನಮಗೆ ಎಸ್ ಈಸ್ ಈಕ್ವಲ್ ಟು, ಒಂದು ನಿಮಿಷ ಯಾಕೋ ಸ್ಟಕ್ ಆಗ್ತದೆ, ಎಸ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್ ಅಂತ. ಆದ್ದರಿಂದ ಡಿಸ್ಟೆನ್ಸ್ ಎಷ್ಟಿದೆ 300, 4 ಇದು ಟೈಮ್ ಅಂತ. ಆದ್ದರಿಂದ ಏನಾಗುತ್ತೆ 4 7 28 ಕರೆಕ್ಟಲ್ಲ, 4 ಇಲ್ಲಿ 25 75 km/h ಇಂದ ಹೋದರೆ 300 km 4 ಅವರ್ಸಲ್ಲಿ ಕವರ್ ಮಾಡ್ಬೋದು. ನೀವು ಈ ಥರ ಮಾಡ್ಕೊಂಡು ಮಾಡ್ಬೋದು, ಇಲ್ಲ ಡೈರೆಕ್ಟಾಗಿ ಕೆಲವೊಂದು ಟೈಮು ಡೈರೆಕ್ಟಾಗಿನೂ ಬರಿಬೋದು. ಏನಂತಂದ್ರೆ ಸೇಮ್ ಡಿಸ್ಟೆನ್ಸ್ ಅಂತ ಕೊಟ್ಟಿದ್ದಾರಲ್ಲ, ಡೈರೆಕ್ಟಾಗಿ ನೀವೇನು ಮಾಡಿರಿ ಸೇಮ್ ಡಿಸ್ಟೆನ್ಸ್ ಫಸ್ಟ್ನೇದು ನಮಗೆ ಇಲ್ಲಿ ಈ ಫಾರ್ಮುಲಾ ಇದೆ, ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಿರಿ. ಸೇಮ್ ಡಿಸ್ಟೆನ್ಸ್ ಅನ್ಸ್ಕೊಟ್ಟಾಗ ಫಸ್ಟ್ನೇದು ಸ್ಪೀಡು ಎಷ್ಟು ಕೊಟ್ಟಿದ್ದಾರೆ, ಫಸ್ಟ್ನೇದು ಸ್ಪೀಡು 50 km, ಆಮೇಲೆ ಸೆಕೆಂಡ್ದು ಟೈಮು ಅದೇ ಥರ ಸೆಕೆಂಡ್ ಟೈಮ್ ಕೊಟ್ಟಿದ್ದಾರೆ, ಸ್ಪೀಡ್ ನಮ್ಗೆ ಗೊತ್ತಿಲ್ಲ ಅಂದರೆ ಇದನ್ನ ಎಷ್ಟು ಬರೆದ್ಬಿಟ್ಟೆ. ಯಾಕಂದರೆ ಈಕ್ವಲ್ ಸೇಮ್ ಸ್ಪೀಡ್ ಅಂದರೆ ಈಕ್ವಲ್ ಮಾಡ್ಕೊಂಡು ಮಾಡಿದ್ರೆ ಡೈರೆಕ್ಟಾಗಿ ಬಂದುಬಿಡುತ್ತೆ. ಸೊ ನೀವು ಇಲ್ಲಿ ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿದರೆ 2 3 ಅಂತ, ಸೊ 2 25. ಆದ್ದರಿಂದ ಡೈರೆಕ್ಟಾಗಿ ಇಲ್ಲಿ ಸ್ಪೀಡ್ ಎಷ್ಟು ಬಂದುಬಿಡುತ್ತೆ 75 km. 25 ಇಂಟು 3 ಎಷ್ಟಾಗುತ್ತೆ 75 km ಅಂತ. ಸೊ ಇಲ್ಲಿ ಡೈರೆಕ್ಟಾಗಿ ಒಂದು ನಿಮಿಷ, ಇದು ಯಾಕೋ ಸ್ಟಕ್ ಆಗ್ತದೆ ಯಾಕೋ, ನೋಡ್ತಿಲ್ಲ. ಈಗ ಬಂತು. ಸೊ ಅದರಿಂದ ಡೈರೆಕ್ಟಾಗಿ ನಮಗೆ ಸ್ಪೀಡ್ ಇಲ್ಲಿ ಏನು ಬರ್ಬೋದು, ಸ್ಪೀಡ್ ಈಸ್ ಈಕ್ವಲ್ ಟು 25 ಇಂಟು 3 75 km/h ಅಂತ ಡೈರೆಕ್ಟಾಗಿ ಇಲ್ಲೇ ಬರಿಬೋದು. ಸೊ ನೀವು ಇಲ್ಲಿ ಒಂದೇ ಲೈನಲ್ಲಿ ನಿಮ್ಮ ಆನ್ಸರ್ ಸಿಗ್ಬಿಡುತ್ತೆ. ನೀವು ಈ ಥರ ಮಾಡೋದಕ್ಕಿಂತ ಈ ಥರ ಮಾಡ್ಬೋದು. ಸೊ ಎರಡು ಮೆಥಡ್ ಮಾಡ್ಬೋದು ಇಲ್ಲಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಏನಿದೆ ಅಂತ. ಇಫ್ ಎ ಸಮ್ ಡಬಲ್ಸ್ ಇಟ್ ಸೆಲ್ಫ್ ಇನ್ 4 years at compound interest, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಕರೆಕ್ಟ್ ಅಂತ. ಕಂಪೌಂಡ್ ರಿಲೇಟೆಡ್ ಇರುವಂಥ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಏನಂತ, ಒಂದು ಸಮ್ ಇದೆ, ಏನೋ ಒಂದು ಪಿ ಅಂತ ಅಂದ್ಕೊಳ್ಳಿ, ಅದೇನಾಗಿದೆ ಡಬಲ್ ಆಗಿದೆ. ಎಷ್ಟರಲ್ಲಿ 4 yearsಲ್ಲಿ ಆಗಿದೆ. 4 yearsಲ್ಲಿ ಡಬಲ್ ಆದರೆ ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಕರೆಕ್ಟ್ ಅಂತ. ಸೊ ಇದು ಕರೆಕ್ಟ್ ಆದರೆ ನಮ್ಗೆ ಯಾವುದು ಈ ಕ್ವಶನ್ ಕೊಟ್ಟಿರುವಂಥದ್ದು, ಈ ಒಂದು ಸಮ್ಮು ಡಬಲ್ ಆಗಿದೆ 4 ವರ್ಷಗಳಲ್ಲಿ ಅಂದರೆ ಇದರ ತಕ್ಕಂತೆ ಉಳಿದ 4 ಹೇಳಿಕೆಗಳು ಯಾವುದು ಸರಿಯಾಗಿದೆ ಕಂಡುಹಿಡಿದು ಕೊಟ್ಟಿದ್ದಾರೆ. ಸೊ ಅದರ ಮೇಲೆ ನಾವು ಕಂಡುಹಿಡಬೇಕು. ಸೊ ಇಲ್ಲಿ ಇನ್ನೊಂದು ಟೈಪಿಂಗ್ ಮಾಡೋದು ಮರ್ತುಬಿಟ್ಟಿದ್ದೀನಿ. ಇಲ್ಲಿ ಇದಾದಮೇಲೆ ಲಾಸ್ಟಿಗೆ ಕೆಳಗೆ ಕೊಟ್ಟಿರ್ತಾರೆ ಏನಂತ, ಒಂದು ನಿಮಿಷ, ಕೆಳಗಡೆ ಕೊಟ್ಟಿರ್ತಾರೆ ಏನಂತ, ಆಪ್ಷನ್ ನಂಬರ್ 1 ABCD ಮತ್ತು ಇನ್ನೊಂದು ABC ಓನ್ಲಿ ಅಂತ ಕೊಟ್ಟಿರ್ಬೇಕೇನೋ, ಇನ್ನೊಂದು BCD ಓನ್ಲಿ ಅಂತ ಕೊಟ್ಟಿರ್ಬೇಕು. ಸೊ ಈ ಥರ ಒಂದು ಆಪ್ಷನ್ ಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ಳಿ. ಆ್ಯಕ್ಚುಲಿ ನನಗೆ ಎಕ್ಸಾಕ್ಟ್ಲಿ ಏನೇನಿದಾವೆ ಅಂತ ಆಪ್ಷನ್ಸು ಒಂದು ನಿಮಿಷ ನೋಡ್ಬಿಡ್ತೀನಿ. ಸೊ ಏನೇನು ಕೊಟ್ಟಿದ್ರು ಅಂದರೆ ಫಸ್ಟ್ನೇದು ಎ ಬಿ ಸಿ ಮಾತ್ರ ECD ಇದು ಆ್ಯಕ್ಚುಲಿ ಇಲ್ಲಿ ACD ಓನ್ಲಿ, ಆಮೇಲೆ ಫೋರ್ತ್ ಒಂದು ABD ಓನ್ಲಿ ಅಂತ ಈ ಥರ ಆಪ್ಷನ್ಸ್ ಕೊಟ್ಟಿದ್ರು ಅಂತ. ಏನಿಲ್ಲ, ನಮಗೆ ಆ್ಯಸ್ ಯೂಸ್ವಲ್ ಆಗಿ ಇಲ್ಲಿ ನೆಕ್ಸ್ಟ್ ಲೇಟ್ ತೋರಿಸ್ತೀನಿ ನೋಡಿ. ಇಲ್ಲಿ ಚಕ್ರ ಬಡ್ಡಿ ಬಂದಾಗ ನಮಗೆ
ಯಾವಾಗಲೂ ಕಂಪೌಂಡ್ ಇಂಟ್ರೆಸ್ಟಲ್ಲಿ ಬಂದಾಗ ಕಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ ಬಂದಾಗ ನಾವು ಕಂಪೌಂಡ್ ಇಂಟ್ರೆಸ್ಟಲ್ಲಿ ಒಂದು ಸಮ್ಮು ಅದು ಡಬಲ್ ಆಗಿದೆ ಎಷ್ಟು ವರ್ಷದಲ್ಲಿ 4 ವರ್ಷದಲ್ಲಿ ಅಂತ 4 ವರ್ಷದಲ್ಲಿ ಈ ಥರ ಕೊಟ್ಟಾಗ ನಾವು ಹೆಂಗೆ ಮಾಡೋದಂದರೆ ಫಸ್ಟು 4 ಇದು ಟೈಮ್ ಪೀರಿಯಡ್ ಕರೆಕ್ಟಲ್ಲ, ನೀವು ಬೇಕಾದ್ರೆ ಬರ್ಕೊಂಬಿಡಿ. ಇದು ಟೈಮ್ ಪೀರಿಯಡು, ಇದು ಸಮ್ ಅಲ್ಲ, ಇದು ಅಮೌಂಟ್ ಆಗಿದ್ದು ಡಬಲ್ ಆಗಿದ್ದು ಡಬಲು, ಇದು ಪ್ರೀಮಿಯಮ್ ಸಮ್ ಆಗಿದ್ದು ಅದು, ಇದೇನಂತ ಅಮೌಂಟ್ ಅಂತ. ಈಗ 4 ವರ್ಷದಲ್ಲಿ ಒಂದು ಸಮ್ ಎಷ್ಟಾಗಿದೆ 2 ಪಟ್ಟಾಗಿದೆ ಕರೆಕ್ಟಲ್ಲ. 2 ಪಟ್ಟಾದಾಗ ನಮಗೆ ಫಸ್ಟ್ನೇದು ನೋಟಿಲ್ಲಿ ಫಸ್ಟ್ನೇದು ತೊಗೊಂಡಾಗ ಎ ಸಮ್ ಟೇಕ್ಸ್ 8 years ಟು ಬಿಕಮ್ 4 ಇಟ್ ಸೆಲ್ಫ್ ಅಂತ. 4 ಟೈಮ್ಸ್ ಆಗಬೇಕಾದ್ರೆ ಏನಿದು 2 ಪವರ್ 1 ಇತ್ತಂದರೆ 2 ಪವರ್ 2 ಆದಾಗ ಮಾತ್ರ ಇದು 4 ಟೈಮ್ಸ್ ಆಗುತ್ತೆ ಕರೆಕ್ಟಲ್ಲ. ಸೊ ಇಲ್ಲಿ 2 ಪವರ್ 2 ಬಂದಾಗ ಇಲ್ಲಿ ಗುಣಕಾರ 2 ಮಾಡಿದರೆ ಏನಾಗುತ್ತೆ 4 2 8. ಸೊ ಫಸ್ಟ್ನೇದು ಆಪ್ಷನ್ ಇದು ರೈಟ್ ಅಂತ. ಸೊ ಆದ್ದರಿಂದ ಇದು ಆಪ್ಷನ್ ನಂಬರ್ ಎ ಇದು ರೈಟ್ ಆನ್ಸರ್ ಆಗಿರುತ್ತೆ ಅಂತ. ಅರ್ಥ ಆಗಿದ್ದಾರ? ನಾವಿಲ್ಲಿ 2 ಪವರ್ 1 ಇತ್ತು, ಇದನ್ನು 4 ಕನ್ವರ್ಟ್ ಮಾಡೋ 4 ಟೈಮ್ಸ್ ಮಾಡೋದು ಅಂದರೆ 2 ಪವರ್ 2 ಮಾಡಿದಾಗ 4 ಆಯಿತು. ಅದಕ್ಕೆ 4ರಿಂದ 2ನ ಗುಣಕಾರ ಮಾಡಿದಾಗ 8 years ಆಗುತ್ತೆ. ಇದು 8 years ಅಂತ. ಇದು ಕರೆಕ್ಟ್ ಆಯಿತು. ಇದು ಆಪ್ಷನ್ ನಂಬರ್ ಎ. ಅದೇ ಥರ ಬಿ ತೊಗೊಳ್ಳಿ. ಬಿದಲ್ಲಿ ಏನು ಕೊಟ್ಟಿದ್ದಾನೆ ಅಂತ, ಬಿದಲ್ಲಿ ದ ಸಮ್ ಟೇಕ್ಸ್ 12 years ಟು ಬಿಕಮ್ 8 ಟೈಮ್ಸ್ ಅಂತ. ಇಲ್ಲಿ ನೋಡಿ ಫಸ್ಟ್ನೇದು 4 ಇತ್ತು ಟೈಮ್ 4 ಇತ್ತು. ಇದು ಯಾಕೋ ಸ್ಟ್ರಕ್ ಆಗಿದಲ್ಲ ಜಗ್ಗೆ. ಫಸ್ಟು ಟೈಮು 4 years ಇತ್ತು, ಆಮೇಲೆ ಅದು 2 ಪವರ್ ಅಮೌಂಟು 2 ಪವರ್ 1 ಇತ್ತು. ನಮಗೆ 2 ಪವರ್ 3 8 ಟೈಮ್ಸ್ ಬೇಕಂತಂದರೆ 2 ಪವರ್ 3 ಆಗಬೇಕು. 2 ಪವರ್ 3 ಆದಾಗ 8 ಟೈಮ್ಸ್ ಆಗುತ್ತೆ. ಆದ್ದರಿಂದ ಇಲ್ಲಿ ಪವರ್ ಎಷ್ಟು ತೊಗೊಂಡಿರ್ತಾರೆ ಅದನ್ನು ಇಲ್ಲಿ ಗುಣಕಾರ 4 ಗುಣಕಾರ ಮಾಡಬೇಕು ಅಂದರೆ 12 years ಆಗುತ್ತೆ. ಸೊ ಕೊಟ್ಟಿದ್ದಾರೆ ಇಲ್ಲಿ ಆಪ್ಷನ್ ನಂಬರ್ ಬಿಯಲ್ಲಿ ಕೊಟ್ಟಿದ್ದಾರೆ, ಅಂದರೆ ಆಪ್ಷನ್ ನಂಬರ್ ಬಿನೂ ಸರಿ ಆಗುತ್ತೆ ಅಂತ. ಅದೇ ಥರ ಇಲ್ಲಿ 1 ನಿಮಿಷ ನೀಟಾಗಿ ಬರೆದು ಬಿಡ್ತೀನಿ. ಇದು ಯಾವತ್ತು ಹಿಂಗಾಗಲ್ಲ, ಇವತ್ತು ಯಾಕೋ ಆಗ್ತದೆ. 12 years, ಇದು 2 ಪವರ್ 3 ಅಂದರೆ 8 ಟೈಮ್ಸ್. ನೆಕ್ಸ್ಟ್ ಅದೇ ಥರ ಸಿ ಏನು ಕೊಟ್ಟಿದ್ದಾರೆ, ದ ಸಮ್ ಟೇಕ್ಸ್ 16 years ಆಗ್ಬೇಕಂತ. ಈಗ ನೋಡಿ ಇಲ್ಲಿ 2 ಪವರ್ 1 ಇತ್ತು, ಅದು 16 years ಆಗ್ಬೇಕಂತ. ನಮಗೆ ಆಗಬೇಕು 16 ಟೈಮ್ಸ್ ಅಂದರೆ 2 ಪವರ್ 4 ಆದಾಗ ಮಾತ್ರ 16 ಟೈಮ್ಸ್ ಆಗುತ್ತೆ ಕರೆಕ್ಟಲ್ಲ. ಆದ್ದರಿಂದ ಇಲ್ಲಿ ಪವರ್ ಎಷ್ಟು ಒಂದಿದ್ದು 4 ಕನ್ವರ್ಟ್ ಆಗಿದೆ ಅಂದರೆ 4 ಗುಣಕಾರ ಮಾಡಿದಾಗ ನಮಗೆ 16 years ಬರುತ್ತೆ. ಆದ್ದರಿಂದ ಆಪ್ಷನ್ ಸಿನು ರೈಟ್ ಆಗುತ್ತೆ. ಅದೇ ಥರ ಇದನ್ನು ಸರಿಯಾದಂಥ ಉತ್ತರ. ಅದೇ ಥರ ಎ ಸಮ್ ಟೇಕ್ಸ್ 20 years ಟು ಬಿಕಮ್ 20 ಅಂತ. ಈಗ ನೋಡಿ 2 ಪವರ್ 1 ಇದ್ದಿದ್ದ 2 ಪವರ್ ನಮಗೆ 32 ಬೇಕಂತಂದರೆ ಅದೇನಾಗುತ್ತೆ 2 ಪವರ್ 5 ಆದಾಗ ಮಾತ್ರ ಕರೆಕ್ಟ್ ಆಗುತ್ತೆ. 2 ಪವರ್ 5 1ರಿಂದ 5 ಜಂಪ್ ಆಗಿದೆ ಅಂದರೆ ಅದರಿಂದ 4 ವರ್ಷದಲ್ಲಿ ಅದನ್ನು 5ರಿಂದ ಗುಣಾಕಾರ ಮಾಡಿದಾಗ 20 ವರ್ಷ ಟೈಮ್ ತೊಗೊಳ್ತದೆ. ಇದು ಆನ್ಸರ್ ಆಗಿದೆ. ಒಂದು ಸಮ್ಮು 32 ಟೈಮ್ಸ್ ಆಗ್ಬೇಕಂದ್ರೆ ಅದಕ್ಕೆ 20 ವರ್ಷ ಬೇಕಾಗುತ್ತೆ. ಆದ್ದರಿಂದ ಇದನ್ನು ರೈಟ್ ಆಗುತ್ತೆ. ಸೊ ಡಿನು ರೈಟ್ ಆದಂಥ ಆನ್ಸರ್. ಸೊ ಎಲ್ಲ ರೈಟ್ ಆದಾಗ ನಮಗೇನಾಗುತ್ತೆ ಆಪ್ಷನು, ಸೊ ABCD ಆಲ್ ABCD ಕರೆಕ್ಟ್ ಆಗುತ್ತೆ ಅಂತ. ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಅಂತ. ಸೊ ಇದು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಪ್ರಾಬ್ಲಮ್ ಇಲ್ಲಿ ನೋಡಿ, ಇನ್ನೊಂದು 5ನೇ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಎ ಲೈಬ್ರರಿ ಹ್ಯಾಸ್ ಅನ್ ಎವರೇಜ್ ಆಫ್ 400 ವಿಸಿಟರ್ಸ್ ಆನ್ ಸಂಡೇ ಅಂತ ಆ್ಯಂಡ್ 100 ವಿಸಿಟರ್ಸ್ ಅದರ್ ಡೇಸ್ ಇನ್ ಎ ಮಂತ್ ಆಫ್ 30 days ಸ್ಟಾರ್ಟಿಂಗ್ ವಿತ್ ಎ ಸ್ಯಾಟರ್ಡೇ. ದ ಎವರೇಜ್ ನಂಬರ್ ಆಫ್ ವಿಸಿಟರ್ಸ್ ಪರ್ ಡೇ ಈಸ್ ಅಂತ. ಈ ರೀತಿ ಕೊಟ್ಟಾಗ ನಾವು ಹೆಂಗೆ ಮಾಡೋದಂತ. ಈಗ ನೋಡಿ ಒಂದು ಮಂತ್ ಇದೆ, ಇನ್ ಎ ಮಂತ್ ಆಫ್ 30 days ಸ್ಟಾರ್ಟಿಂಗ್ ವಿತ್ ಸ್ಯಾಟರ್ಡೇ ಅಂತ. ನಾವು ಒಂದು ಮಂತನ್ನು ಸ್ಯಾಟರ್ಡೇಯಿಂದ ಸ್ಟಾರ್ಟ್ ಆಗಿದೆ ಅಂತ ಅಂದ್ಕೊಂಡ್ಬಿಟ್ರೆ ಅದು ಸ್ಯಾಟರ್ಡೇ ಫಸ್ಟ್ 1ನೇ ತಾರೀಕು ಆಗಿರ್ತದೆ. ಆಮೇಲೆ ಅದಕ್ಕೆ 7 ಕೂಡಿಸ್ರಿ 8, ಮತ್ತು ಆಮೇಲೆ ಎಷ್ಟನೇದು 15ನೇ ತಾರೀಕು ಶನಿವಾರ ಬರುತ್ತೆ. ಮತ್ತು 15ಕ್ಕೆ ಮತ್ತು 7 ಕೂಡಿಸ್ರಿ 22 ತಾರೀಕು ಶನಿವಾರ ಬರುತ್ತೆ. ಅದೇ ಥರ 29 ಕೂಡ ಶನಿವಾರ ಬರುತ್ತೆ. ಅಂದರೆ ಸಂಡೇ ಯಾವಾಗ ಬರುತ್ತೆ ನೋಡಿರಿ, ಸಂಡೇ ಯಾವಾಗ ಬರುತ್ತೆ, ಸಂಡೇ 1ನೇ ತಾರೀಕು ಸ್ಯಾಟರ್ಡೇ ಆಗಿದ್ರೆ 2ನೇ ತಾರೀಕು 9ನೇ ತಾರೀಕು ಸಂಡೇ ಬರುತ್ತೆ, 14ನೇ ತಾರೀಕು ಸಂಡೇ ಬರುತ್ತೆ, ಮತ್ತು ಇದು 23ನೇ ತಾರೀಕು ಸಂಡೇ ಬರುತ್ತೆ, ಮತ್ತು 30ನೇ ತಾರೀಕು ಸಂಡೇ ಬರುತ್ತೆ ಕರೆಕ್ಟಲ್ಲ. ಈ ಥರ ಬಟ್ ಈಗ ನಮಗೆ ಟೋಟಲ್ ಸ್ಯಾಟರ್ಡೇಗಳು ಎಷ್ಟದಾವೆ ಇಲ್ಲಿ, ಟೋಟಲ್ ಸ್ಯಾಟರ್ಡೇ ಎಷ್ಟದಾವೆ 5 ಅದಾವೆ. ಮತ್ತು ಟೋಟಲ್ ಸಂಡೇಗಳು ಎಷ್ಟದಾವೆ, ಟೋಟಲ್ ಸಂಡೇನ ಎಷ್ಟದಾವೆ 5 ಅದಾವೆ. 5 ಆಯಿತು. ಟೋಟಲ್ ನಮಗೆ 30 days ಇದ್ದು 30 daysಲ್ಲಿ ನಮಗೆ ಆಲ್ರೆಡಿ ಸ್ಯಾಟರ್ಡೇ 5 ಮತ್ತು ಸಂಡೇ 5 ಹೋದರೆ ನಮಗೆ ಅದರ್ ಡೇಸ್ ಎಷ್ಟು ಉಳಿದಾವೆ, ಅದರ್ ಡೇಸ್ ಅಂದರೆ ಬೇರೆ ಸೋಮವಾರ ಮಂಗಳವಾರ ಅಂತವು. ಸೊ 30ರಲ್ಲಿ 5 ಇದು 5 ಮತ್ತು ಇದು 5 ತೆಗೆದ್ರೆ ನಮಗೇನು ಎಷ್ಟು ಉಳಿತು
20 ಡೇಸ್ ಉಳಿತಾವೆ. ಅದರ್ ಡೇಸ್ ಎಷ್ಟು 20 ದಿನ ಅಂತ ಕರೆಕ್ಟಲ್ಲ. ಟೋಟಲ್ 20 ದಿನ ಬೇರೆ ಬೇರೆ ದಿನಗಳು ಬರ್ತಾವೆ. ಬಂದಾಗ ಈಗ ನೋಡಿ ನಮಗೆ ಈ ಲೈಬ್ರರಿ ಹ್ಯಾಸ್ ಅನ್ ಎವರೇಜ್ ಆಫ್ 400 ವಿಸಿಟರ್ಸ್ ಅಂತ. 400 ವಿಸಿಟರ್ಸು ಎಷ್ಟು ಸಂಡೇ ದಿನ ಬರ್ತಾರೆ. ಅಂದರೆ ಟೋಟಲ್ ಆಲ್ರೆಡಿ ಸಂಡೇ ಎಷ್ಟದ 5 ಅದಾವೆ. ಅದರಲ್ಲಿ 400 ವಿಸಿಟರ್ ಬಂದಾವೆ ಅಂದರೆ ಎವರೇಜು. ಅದಕ್ಕೆ ಸಂಡೇಗೆ ಎಷ್ಟು ಲೈಬ್ರರಿ ವಿಸಿಟರ್ಸ್ ಬರ್ತಾರೆ? ಟೋಟಲ್ ವಿಸಿಟರ್ಸ್ ಆನ್ ಸಂಡೇ ಎಷ್ಟು? ಈಗ ಒಂದು ದಿನಕ್ಕೆ 400 ಬಂದರೆ 5 ದಿನಕ್ಕೆ ಎಷ್ಟು ಜನ ಆಗುತ್ತೆ? 5 × 400 ಅಂದರೆ 5 4 22,000 ಜನ ಆದರು. ಅದೇ ಥರ ಟೋಟಲ್ ವಿಸಿಟರ್ಸ್ ಆನ್ ನಮಗೆ ಸ್ಯಾಟರ್ಡೇ ಬೇಕು. ಸ್ಯಾಟರ್ಡೇ ಎಷ್ಟಾಗುತ್ತೆ? 5 × ಮತ್ತೆ ಎಷ್ಟಾಗುತ್ತೆ ಇಲ್ಲಿ ನೋಡಿ 100 ವಿಸಿಟರ್ಸ್ ಅದರ್ ಡೇಸ್ ಅಂತ. ನಮಗೆ ಅದರ್ ಡೇಸ್ ದಿನ ಎಷ್ಟಿದೆ? ಇಲ್ಲಿ 20 ಇದೆ ಕರೆಕ್ಟಲ್ಲ. 20 ಬರ್ಕೋಬೇಕಿಲ್ಲ. ಅದರ್ ಡೇಸ್ ವಿಸಿಟರ್ಸ್ ಅಂತ. ವಿಸಿಟರ್ಸ್ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ನೀಟ್ ಆಗ್ತಲ್ಲ. ಸೊ ಅದರ್ ಡೇಸ್ ಎಷ್ಟಿದೆ? ಇಲ್ಲಿ 2000 ಕರೆಕ್ಟಲ್ಲ. 2000 ಇಂಟು ನಮ್ಗೆ ಇಲ್ಲಿ ಎಷ್ಟಿದೆ? ಅಲ್ಲ 2000 ಅಲ್ಲ, ಇದು 20. ಇದು 20 ಇಂಟು ಇಲ್ಲಿ ಎಷ್ಟಿದೆ? ಅದರ್ ಡೇಸಲ್ಲಿ ಟೋಟಲ್ 100 ವಿಸಿಟರ್ಸ್ ಅದರ್ ಡೇಸ್ ಅಂತ. ಆದ್ದರಿಂದ ಇದನ್ನು 100ನ ಗುಣಾಕಾರ ಮಾಡಿ ಇಲ್ಲಿ ಮತ್ತೆ 2000 ಬಂದ ಇಲ್ಲಿ ಇಂಟು 100 ಅಂತ. ಆದ್ದರಿಂದ ಎಷ್ಟಾಗುತ್ತೆ? 2000 ಅಂತ ಕರೆಕ್ಟಲ್ಲ. ಇದು 2000 ಆಯಿತು. ಅದೇ ಥರ ನಮಗೆ ಇಲ್ಲಿ ನೋಡಿ ಟೋಟಲ್ 30 ಡೇಸಲ್ಲಿ ನಮಗೆ ಆಲ್ರೆಡಿ ಸ್ಯಾಟರ್ಡೇ ಎಷ್ಟು 5 ಡೇಸ್ ಆಗಿದೆ ಮತ್ತು ಸಂಡೇ 5 ಡೇಸ್ ಆಗಿದೆ. ಅದರ್ ಡೇಸ್ ಎಷ್ಟಿದೆ? 20 ಆಗಿದೆ ಕರೆಕ್ಟಲ್ಲ. ಕರೆಕ್ಟು. ಈಗ ನಮಗೇನು ಮಾಡ್ಬೇಕಂದ್ರೆ ಈ ಥರ ಕೊಟ್ಟಾದ್ಮೇಲೆ ನಮ್ಗೆ ಟೋಟಲಿಗೆ ಎಷ್ಟು ದಿನ ಟೋಟಲ್ ಎಷ್ಟು ಅದು? 4000 ಅದು 4000 ಅಂತ. ಈ 4000 ನಾವು 30ಇಂದ ಡಿವೈಡ್ ಮಾಡಿದ್ರೆ ನಮ್ಗೆ ಆನ್ಸರ್ ಬರುತ್ತೆ. ಬಟ್ ಇಲ್ಲಿ ಈ ಥರ ಕೊಡೋದು ಅವನು ಆನ್ಸರ್ ಇಲ್ಲಿ ಕೊಟ್ಟಿಲ್ಲ ಟೋಟಲ್. ಆದ್ದರಿಂದ ಟೋಟಲ್ ನಮಗೆ ಎಷ್ಟಾಯಿತು? 4000 ಆಯಿತು ಕೂಡಿಸಿದಾಗ 4000 ಅಂತ. 4000 ಟೋಟಲ್ ಎಷ್ಟು? ಒಂದು ತಿಂಗಳಿಗೆ ಎಷ್ಟು ವಿಸಿಟ್ ಆದರೂ 4000 ಜನ. ಅದು ಎಷ್ಟು ಪರ್ ಡೇ ಬೇಕು ನಮಗೆ. ದ ಎವರೇಜ್ ನಂಬರ್ ಆಫ್ ವಿಸಿಟರ್ಸ್ ಪರ್ ಡೇ ಅಂದರೆ ಅದನ್ನು 30ರಿಂದ ಡಿವೈಡ್ ಮಾಡಿದಾಗ ನಮ್ಗೆ ಆನ್ಸರ್ ಬೇಕಿಲ್ಲಿ. ಸೊ 1 ಕ್ಯಾನ್ಸಲ್. 400ನ 3ರಿಂದ ಡಿವೈಡ್ ಮಾಡಿದಾಗ 4 1 ಅಲ್ಲ 3 1 3 10 ಉಳಿತು 3 ಮತ್ತು 3 ಸೊ ಸಮಥಿಂಗ್ ನಮಗೆ 133 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಸೊ ಇಲ್ಲಿ ನಮಗೆ ವ್ಯಾಲ್ಯೂ ಕೊಟ್ಟಿಲ್ಲ ಅಂದರೆ ಇದರದ್ದು ನಿಯರ್ ಬೈ ವ್ಯಾಲ್ಯೂ ಏನಾಗುತ್ತೆ? 150 ಬರುತ್ತೆ ಅಂತ. 150 ವಿಸಿಟರ್ಸ್ ಪರ್ ಡೇ ಬರ್ತಾರೆ ಇಲ್ಲಿ ಪರ್ ಡೇ ಅಂತ. ಆ್ಯಕ್ಚುಲಿ ರೈಟ್ ಆನ್ಸರ್ ಇರೋದು 133, ಬಟ್ ಅವನು 133 ಕೊಟ್ಟಿಲ್ಲ. ಇನ್ ಕೇಸ್ ನಾವು ಅದೇ ಮಂತಲ್ಲಿ ಸ್ಟಾರ್ಟಿಂಗ್ ಡೇನ ಸಂಡೇ ತೊಗೊಂಡಾಗ ನಮಗೆ ಕರೆಕ್ಟಾಗಿ ಎಕ್ಸಾಕ್ಟ್ಲಿ 150 ಬರುತ್ತೆ. ಬಟ್ ಅವನು ಕೊಟ್ಟಿರೋದು ಸ್ಯಾಟರ್ಡೇ ಅಂತ ಕೊಟ್ಟಿದ್ದಾನಲ್ಲ, ಅದಕ್ಕೆ ಇದು ತೊಗೊಂಡಾಗ ನಮಗೆ ಈ ಥರ ಬರುತ್ತೆ. ಇಲ್ಲಿ ಬೇಕಿದ್ರೆ ಇದನ್ನು ನೀಟಾಗಿ ಬರೆದುಕೊಡ್ತೀನಿ. ಸೊ ವಿಸಿಟರ್ಸ್ ಆನ್ ಸಂಡೇ ಅಂತ. ವಿಸಿಟರ್ಸ್ ಆನ್ ಸಂಡೇ, ವಿಸಿಟರ್ಸ್ ಆನ್ ಅದರ್ ಡೇಸ್ ಕರೆಕ್ಟಲ್ಲ. ಇಷ್ಟು. ಅದೇ ನಾವು ಇನ್ ಕೇಸ್ ಅವನು ಸಂಡೇಯಿಂದ ಸ್ಟಾರ್ಟ್ ಆಗಿದ್ದಂತ ಏನೊಂದು ಕ್ವಶನ್ ಕೊಟ್ಟಿದ್ನಂದರೆ ಪರ್ ಡೇ ಇದು. ಈಗ ನೋಡಿರಿ ನೆಕ್ಸ್ಟ್ ಸ್ಲೈಡಲ್ಲಿ ತೋರಿಸ್ತೀನಿ ನಿಮ್ಗೆ ಬೇಕಿದ್ರೆ. ಆತ ಇನ್ ಕೇಸು ಪ್ರಾಬ್ಲಮಲ್ಲಿ ಸಂಡೇಯಿಂದ ಸ್ಟಾರ್ಟ್ ಆಗತ್ತ ಮಂತ್ ಅಂತ ಕೊಟ್ಟಿದ್ರೆ, ಸಂಡೇಯಿಂದ ಸ್ಟಾರ್ಟ್ ಆಗತ್ತ ಅಂತ ಕೊಟ್ಟಿದ್ರೆ ಈಗ ನಮಗೆ ಸಂಡೇ ಏನಾಗುತ್ತೋ 1 ತಾರೀಕು ಆಗುತ್ತೆ ಕರೆಕ್ಟಿಲ್ಲ. 1 ತಾರೀಕು. ಅದೇ ಥರ ಆಮೇಲೆ 8ನೇ ತಾರೀಕು ಬರುತ್ತೆ, ಆಮೇಲೆ 15ನೇ ತಾರೀಕು ಬರುತ್ತೆ, ಆಮೇಲೆ 22ನೇ ತಾರೀಕು ಬರುತ್ತೆ, ಮತ್ತು 29ನೇ ತಾರೀಕು ಬರುತ್ತೆ. ಸಂಡೇ ದಿನ ಇಷ್ಟ ಅದು. ಟೋಟಲ್ ಎಷ್ಟದು? 5 ದಿನ. 5 ಇಂಟು 400 ಮಾಡಿದ್ರೆ ನಮಗೇನಾಗುತ್ತೆ? 2000 ಅಂತ. 2000 ಜನ ಸಂಡೇ ದಿನ ರೀಚ್ ಆಗ್ತಾರಂತ. ಮತ್ತು ಅದರ್ ಡೇಸ್ ಎಷ್ಟು ಉಳಿತು ನಮಗಿಲ್ಲಿ? ಅದರ್ ಡೇಸ್ ಈಗ ನಮ್ಗೆ ಸಂಡೇನೇ ಟೋಟಲ್ 5 ಆದವು ಕರೆಕ್ಟಲ್ಲ. ಸಂಡೇನೇ 5 ಆದವು ಅಂದರೆ ಟೋಟಲ್ 30 ದಿನಗಳಲ್ಲಿ 5 ದಿನಗಳು ತೆಗೆದುಬಿಟ್ರೆ ನಮಗೆ ಎಷ್ಟಾಗುತ್ತೆ? 25 ದಿನಗಳು ಆದವು. ಅದರ್ ಡೇಸಲ್ಲಿ ಜನ ಎಷ್ಟಾಗ್ತಾರೆ? 100 ಮಂದಿ. ಆದ್ದರಿಂದ 2000. ಈಗ ಇವೆರಡನ್ನು ಕೂಡಿಸಿದ್ರೆ ನಮಗೆ ಪರ್ ಡೇ ಬೇಕು. ಪರ್ ಡೇ ಎಷ್ಟು ವಿಸಿಟರ್ ಬರ್ತಾರೆ ಬೇಕು. ಆದ್ದರಿಂದ ಇದನ್ನು 2000 ಪ್ಲಸ್ 2000 ಕೂಡಿಸಿ 30 ಮಾಡಿದಾಗ ನಮ್ಗೆ ಆನ್ಸರ್ 150 ಬರುತ್ತೆ. ಆ್ಯಕ್ಚುಲಿ ಆತ ಸಂಡೇಯಿಂದ ಸ್ಟಾರ್ಟ್ ಆಗೋದಂತ ಕೊಡೋದು ಬಿಟ್ಲು, ಅಲ್ಲಿ ಸ್ಯಾಟರ್ಡೇಯಿಂದ ಕೊಟ್ಟಿದ್ದಕ್ಕೆ ಮೇ ಬಿ ರಾಂಗ್ ಆಗಿರ್ಬೇಕು ಅದು ಅಷ್ಟೇ. 30. ಸೊ ಇದನ್ನು ಡಿವೈಡ್ ಮಾಡಿದ್ರೆ ನಮಗೆ 150 ಜನ ಬರ್ತಾರೆ ಪರ್ ಡೇ. ಇದು
ಆ್ಯಕ್ಚುಲಿ ರೈಟ್ ಆಗಿರೋವಂಥದ್ದು. ಬಟ್ ಅವ್ರ ಕ್ವಶನಲ್ಲಿ ಸ್ಯಾಟರ್ಡೆ ಅಂತ ಕೊಟ್ಟಿದಾರಲ್ಲ, ಅದಕ್ಕೆ ನಮಗೆ 133 ಪಾಯಿಂಟ್ ಸಮಥಿಂಗ್ ಬರುತ್ತೆ ಅಷ್ಟೇ. ಸೊ ಇದು ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಬೋದ್ರೆ. ಇದು ಸಂಡೇಯಿಂದ ಹ್ಯಾಂಡ್ ರೈಟಿಂಗ್ ನೀಟ್ ಆಗ್ತಿಲ್ಲ. ನೆಕ್ಸ್ಟ್ ಸೊ ನೋಡಿ ಇಲ್ಲಿ ಇನ್ನೊಂದು ಇನ್ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಇದು ಕಾನ್ಸೆಪ್ಟ್ ಇರುವಂಥದ್ದು. ಇನ್ ಎ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಥ್ರೆಡ್ ಈಸ್ ರಿಟನ್ ಆಸ್ RHTTAE ಅಂತ. ಹೌ ಕ್ಯಾನ್ ಪರ್ಲ್ PEARLY ಅಂತ ಬಿ ರಿಟನ್ ಇನ್ ದ ಸೇಮ್ ಕೋಡ್. ಈಗ ನಮಗೆ ಥ್ರೆಡ್ ಅಂತ ಒಂದು ಕೊಟ್ಟಿದ್ದಾನೆ ವರ್ಡ್, ಈ ಥರ ಕೊಟ್ಟಿದ್ದಾನೆ. ಇದನ್ನು ನಾವು ಹೆಂಗೆ ಬರಿಬೋದು ಅಂತ ಕೊಟ್ಟಿದ್ದಾನೆ ಅವನು. RHTTAE ಅಂತ ಬರೆದಾಗ ನಮಗೆ PEARLYನ ಹೇಗೆ ಬರಬೇಕು ಕೊಡೋದು ನೋಡಿ. ಇಲ್ಲಿ ನೀವು ಕರೆಕ್ಟಾಗಿ ಅದು ಗಮನಿಸಿ. RST ಅಂತ ಸ್ಟಾರ್ಟಿಂಗ್ ಆಗಿದೆ ಅಂದರೆ ಇದನ್ನು ಇದು ನಾಲ್ಕು ಈ ಕಡೆ ಹೋಗುತ್ತೆ, ಮತ್ತು ಇದು ಇಲ್ಲಿಂದ ಮತ್ತೆ ಸ್ಟಾರ್ಟ್ ಆಗಿದೆ ಅಂತ. ಬೇಕಿದ್ರೆ ನೀವು ಈ ಥರ ಗೊತ್ತಾಗಲಿಕ್ಕೆ ಅಂದ್ರೂ ಬೇಕಿದ್ರೆ ಈ ಥರ ಮತ್ತು ಈ ಥರನೂ ಮಾಡ್ಕೊಂಡು ಮಾಡ್ಬೋದು ನಿಮಗೆ ಇನ್ ಕೇಸ್ ಗೊತ್ತಾಗಲಿಕ್ಕಂದ್ರೆ. ಒಂದು ನಿಮಿಷ ತೋರಿಸ್ಬಿಡ್ತೀನಿ ಬೇಕಿದ್ರೆ. ಸೊ ಇಲ್ಲಿ ಇದು ಈ ಕಡೆ ಮತ್ತು ಇದು ಸ್ಟೇಟು, ಮತ್ತು ಅದೇ ಥರ ಇದು ಈ ಕಡೆ ಇದು ಸ್ಟೇಟ್. ಅದೇ ಥರನೇ ಬರೀಬೇಕಿದ್ರೆ ನೀವು. ಸೊ AEP ಸೇಮ್ ಆ್ಯಸ್ ಇಟ್ ಈಸು YL ಮತ್ತು R ಅಂತ. ಸೊ ಯಾವುದೇ ಇದೆ ಆಪ್ಷನು AEP ಯಾವುದು AEP ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಇದು ಬರಲ್ಲ AEP ಇದು, ಮತ್ತು ಇದೇ ಥರ YL ಅಂದರೆ ಆಪ್ಷನ್ ನಂಬರ್ C ಇಸ್ ದಿ ರೈಟ್ ಆನ್ಸರ್ ಆಗಿ ಬಂತು. ಸೊ ನೆಕ್ಸ್ಟ್, ಸೊ ಇದು ನಿಮಗೆ ಸಿಂಪ್ಲೆಸ್ಟ್ ಆಗಿ ಇರುವಂಥದ್ದು ಕ್ವಶನ್. ಏನಿಲ್ಲ, ಸ್ವಲ್ಪ ನಿಮಗೆ ನೋಡೋಕ್ಕೆ ಭಯ ಬೀಳ್ಬೋದು, ಬಟ್ ಇದು ಈಸಿ ಇರುವಂಥದ್ದು ಕ್ವಶನ್. ದ ಟ್ರಯಾಂಗಲ್ಸ್ ರಿಪ್ರೆಸೆಂಟ್ ಡಾಕ್ಟರ್ಸ್ ಅಂತ. ಟ್ರಯಾಂಗಲ್ ಏನು ಮಾಡುತ್ತೆ, ಇದು ಡಾಕ್ಟರ್ ಅಂತ ರಿಪ್ರೆಸೆಂಟ್ ಮಾಡುತ್ತೆ. ದ ಸರ್ಕಲ್ ರಿಪ್ರೆಸೆಂಟ್ ಪ್ಲೇಯರ್ ಅಂತ, ಇದು ಪ್ಲೇಯರ್ ರಿಪ್ರೆಸೆಂಟ್ ಮಾಡುತ್ತೆ. ಆ್ಯಂಡ್ ದ ರೆಕ್ಟಾಂಗಲ್ ರಿಪ್ರೆಸೆಂಟ್ ಆರ್ಟಿಸ್ಟ್ ಅಂತ, ಇದೇನು ಮಾಡುತ್ತೆ, ಆರ್ಟಿಸ್ಟ್ ಅಂತ ರಿಪ್ರೆಸೆಂಟ್ ಮಾಡುತ್ತೆ. ಈ ಥರ ರಿಪ್ರೆಸೆಂಟ್ ಮಾಡಿದ್ಮೇಲೆ ನಮಗೆ ವಿಚ್ ನಂಬರ್ ರಿಪ್ರೆಸೆಂಟ್ ಆರ್ಟಿಸ್ಟ್ ಹೂ ಆರ್ ನೈದರ್ ಪ್ಲೇಯರ್ಸ್ ನಾಟ್ ಡಾಕ್ಟರ್ಸ್ ಅಂತ. ಈಗ ನಮಗೆ ಆರ್ಟಿಸ್ಟ್ ಅಷ್ಟೇ ಬೇಕು, ನಮಗೆ ಡಾಕ್ಟರ್ ಆಗಿರ್ಬಾರ್ದು ಮತ್ತು ಪ್ಲೇಯರ್ನೂ ಆಗಿರ್ಬಾರ್ದು. ಈಗ ನಮಗೆ ಪ್ಲೇಯರ್ ಮತ್ತು ಡಾಕ್ಟರ್ ಇರೋ ಯಾವುವು, ಸರ್ಕಲು ಮತ್ತು ಟ್ರಯಾಂಗಲ್ ಒಳಪಡಲಾರ್ದು ಇನ್ನೊಂದು ಯಾವುದೋ ಒಂದು ಸಂಖ್ಯೆ ಉಳಿದಿರ್ತಲ್ಲ, ಅದೇ ನಮ್ಗೆ ಏನಾಗುತ್ತೆ ಆರ್ಟಿಸ್ಟ್ ಆಗಿರುತ್ತೆ. ಅಂಥ ಸಂಖ್ಯೆ ಯಾವುದು ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲೆಲ್ಲ ತೊಗೊಂಡಾಗ ಈ ರೆಕ್ಟ್ಯಾಂಗಲಲ್ಲಿ ಈ ನಂಬರ್ 6 ಬರ್ಬೋದು, ಆದರೆ ಇದು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಮಗೆ ಓನ್ಲಿ ಆರ್ಟಿಸ್ಟ್ ಬೇಕು. ಅದರಲ್ಲಿ ಯಾವುದು ಡಾಕ್ಟರ್ ಇರ್ಬಾರ್ದು ಮತ್ತು ಯಾರು ಪ್ಲೇಯರ್ಸ್ ಆಗಿರ್ಬಾರ್ದು. ಅಂಥ ಸಂಖ್ಯೆ ಯಾವುದಂದರೆ ಇದು ನೋಡಿ, 6ನ ಕನ್ಸಿಡರ್ ಮಾಡಿದಾಗ ನಮಗೇನಾಗುತ್ತೆ, ಇದು 6 ಪ್ಲೇಯರ್ ಒಳಗೂ ಬರುತ್ತೆ, ಸರ್ಕಲ್ ಒಳಗೂ ಬರುತ್ತೆ, ಅದಕ್ಕೆ ಇದು ತಗೋಕ್ಕಾಗಲ್ಲ. ಮತ್ತು 5 ಏನಾಗುತ್ತೆ, 5 ಟ್ರಯಾಂಗಲಲ್ಲಿ ಬರುತ್ತೆ, ಮತ್ತು ಇದು ಸರ್ಕಲಲ್ಲಿ ಬರುತ್ತೆ, ಅದಕ್ಕೆ ತಗೋಕ್ಕಾಗಲ್ಲ. ಆದ್ದರಿಂದ ಮತ್ತು ಇದು 2ನು ಸರ್ಕಲ್ ಒಳಗೂ ಟ್ರಯಾಂಗಲಲ್ಲಿ ಬರುತ್ತೆ, ಮತ್ತು ರೆಕ್ಟ್ಯಾಂಗಲ್ ಬರುತ್ತೆ, ಅದಕ್ಕೆ ತಗೋಕ್ಕಾಗಲ್ಲ. ಅದರಿಂದ ಇದು ಒಂದೇ ಒಂದು ಓನ್ಲಿ ಆರ್ಟಿಸ್ಟ್ ಆಗಿರೋದು, ಅದು ಡಾಕ್ಟರ್ನೂ ಅಲ್ಲ ಪ್ಲೇಯರ್ನೂ ಅಲ್ಲ. ಅಂಥದ್ದು ಯಾವ್ದು ಆಪ್ಷನು, ಆಪ್ಷನ್ ನಂಬರ್ ಈಸ್ ದಿ ರೈಟ್ ಆನ್ಸರ್. ಒಂದು ಕರೆಕ್ಟ್ ಆನ್ಸರ್ ಆಗಿತ್ತು ಅಂತ. ನೆಕ್ಸ್ಟ್ ಅದೇ ಥರ. ಸೊ ಇದರದ್ದು ಕನ್ನಡ ವರ್ಷನ್ ನೆಕ್ಸ್ಟ್ ಸ್ಲೈಡಲ್ಲಿ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಕನ್ಸಿಡರ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ ಟು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಅಂತ. 7 ಸ್ಟೂಡೆಂಟ್ಸ್ ABCDEF and G ಟೇಕ್ ಎ ಸೀರೀಸ್ ಆಫ್ ಟೆಸ್ಟ್ ಅಂತ. No 2 students get the same marks. G is always scores more marks than A always scores more marks than B. Every time C scores the highest marks and E scores the lowest marks, or alternatively D scores the highest marks and F or B scores the lowest mark ಅಂತ. If G gets the 5th rank, which of the following ಅಂತ. ಈ ಥರ ಕೊಟ್ಟಾಗ ನಾನು ನಿಮಗೆ ರ್ಯಾಂಕಿಂಗ್ ಆರ್ಡರಲ್ಲಿ ಕ್ವಶನ್ಸ್ ಭಾಳಷ್ಟು ಕ್ವಶನ್ ಮಾಡಿಸಿದ್ದೀನಿ. ಸೊ ಅಲ್ಲಿ ಆಲ್ರೆಡಿ ಪ್ಲೇ ಲಿಸ್ಟ್ ಕೂಡ ಮಾಡಿದ್ದೀನಿ. ಸೊ ಯಾರಾದರೂ ನೋಡೋರಿದ್ರೆ ಅಲ್ಲಿ ನೋಡ್ಬೋದು. ನಾವು ರ್ಯಾಂಕಿಂಗ್ ಆರ್ಡರಲ್ಲಿ ಮಾಡಬೇಕಾದ್ರೆ ಫಸ್ಟ್ನೇದಾಗಿ ನಾವು ಟೋಟಲ್ ಸ್ಟೂಡೆಂಟ್ಸ್ ಎಷ್ಟು ಇರ್ತಾರೆ ಅಷ್ಟು ಬಾಕ್ಸ್ ಹಾಕೋಬೇಕು. ಸೊ ನಮಗೆ ಎಷ್ಟಿದ್ದಾರೆ, ಇಲ್ಲಿ 7 ಮೆಂಬರ್ಸ್ ಇದ್ದಾರೆ, ಆದ್ದರಿಂದ 7 ಬಾಕ್ಸ್ ಹಾಕೋರಿ. ಸೊ 1 2 3 4 5 ಇಲ್ಲೊಂದು 6. ಸೊ ನಮಗೆ ಟೋಟಲ್ 7 ಮೆಂಬರ್ಸ್ ಇದ್ದಾರೆ. 1 2 3 4 5 6 7 ಅಂತ ಏನು ಕೊಟ್ಟಿದ್ದಾರೆ. ಫಸ್ಟು 7 ಸ್ಟೂಡೆಂಟ್ಸು ಸೀರೀಸ್ ಅವರು ಎಕ್ಸಾಮ್ ಬರೆದಿದ್ದಾರೆ. ನೋ ಸ್ಟೂಡೆಂಟ್ಸ್ ಗೆಟ್ ದಿ ಸೇಮ್ ಮಾರ್ಕ್ಸ್ ಅಂತ. ಓಕೆ, G ಆಲ್ವೇಸ್ ಸ್ಕೋರ್ಸ್ ಗ್ರೇಟ್ ಮಾರ್ಕ್ಸ್ ಅಂದರೆ 3 ಮಾರ್ಕ್ಸ್ ತಾನೆ ಅಂತ. G ಯಾವಾಗಲೂ ಎಕಿನ ಜಾಸ್ತಿ ತೊಗೊತಾನೆ, ಅದನ್ನು ಬರ್ಕೊಂಡ್ಬಿಡಿ ಒಂದು ಸೈಡು. A ಆಲ್ವೇಸ್ ಸ್ಕೋರ್ಸ್ ಬಿಕಿನ ಜಾಸ್ತಿ ಮಾರ್ಕ್ಸ್ ತೊಗೊತಾನೆ. ಎವ್ರಿ ಟೈಮ್ C ಸ್ಕೋರ್ಸ್ ದ ಹೈಯೆಸ್ಟ್ ಮಾರ್ಕ್ಸ್ ಆ್ಯಂಡ್ E ಸ್ಕೋರ್ಸ್ ದಿ ಲೋಯೆಸ್ಟ್ ಮಾರ್ಕ್ಸ್ ಅಂತ. ಓಕೆ, ಆರ್ ಆಲ್ಟರ್ನೇಟಿವ್ಲಿ D scores the highest marks or F and F or B scores the lowest marks. G gets the 5th rank ಅಂತ. ಇದು ಭಾಳ ಇಂಪಾರ್ಟೆಂಟ್. ಈಗ ನಮಗೆ ಇಲ್ಲಿ 1 2 3 4 5 6 7 ಅಂತ ಈ ರೀತಿ ನಾವು ರ್ಯಾಂಕಿಂಗಲ್ಲಿ ಜೋಡಿಸಿದಾಗ ಕರೆಕ್ಟಲ್ಲ, ರ್ಯಾಂಕಿಂಗಲ್ಲಿ ಜೋಡಿಸಿದಾಗ ನಮಗೆ Gದು ಆಲ್ರೆಡಿ ನಮಗೆ ಒಂದು ಪೊಸಿಷನ್ಸ್ ಕೊಟ್ಬಿಟ್ಟಾನೆ. G ಎಷ್ಟನೇ ರ್ಯಾಂಕಲ್ಲಿ ಬರ್ತಾನಂದ್ರೆ
5th ರ್ಯಾಂಕಲ್ಲಿ. ಸೊ ಜಿ ಇಲ್ಲಿ ಒಂದು ಮತ್ತು ಇಲ್ಲಿ ಒಂದು ಬರ್ಕೊಂಬಿಡಿ. ಫಸ್ಟ್ ಒಂದು ಸಿ ಏನು ಅಸಂಪ್ಷನ್ ಕೊಡೋಣ, ಯಾವಾಗಲೂ ಸಿ ಹೈಯೆಸ್ಟಲ್ಲಿ ಬರ್ಬೋದು ಮತ್ತು ಈ ಕೆಳಗೆ ಫುಲ್ ಲೋಯೆಸ್ಟಲ್ಲಿ ಬರ್ಬೋದು. ಅಥವಾ ಇನ್ನೊಂದು ಏನು ಕೊಡೋದು, ಆಲ್ಟರ್ನೇಟಿವ್ಲಿ ಡಿ ಸ್ಕೋರ್ಸ್ ದಿ ಹೈಯೆಸ್ಟ್ ಮಾರ್ಕ್ಸ್ ಅಂತ, ಡಿ ಯಾವಾಗಲೂ ಹೈಯೆಸ್ಟ್ ಮಾರ್ಕ್ ಬರುತ್ತಂತ, ಮತ್ತು ಎಫ್ ಅಥವಾ ಬಿ ಏನು ಮಾಡುತ್ತಾ ಕಡಿಮೆ ಬರುತ್ತಂತ. ಈ ಥರ ಅಸಂಪ್ಷನ್ಸ್ ಕೊಟ್ಟಾಗ ನಮಗೆ ಇಲ್ಲಿ ನೋಡಿ ಜಿ ಯಾವಾಗಲೂ ಗ್ರೇಟರ್ ದ್ಯಾನ್ ದಿ ಎ ಅಂತ. ಸೊ ಎ ಇಲ್ಲಿ ಬರ್ಕೋಬೇಕು. ಮತ್ತು ಎ ಗ್ರೇಟರ್ ದ್ಯಾನ್ ಬಿ ಮತ್ತು ಎ ಗ್ರೇಟರ್ ದ್ಯಾನ್ ಬಿ ತೊಗೊಂಡ್ರೆ ಇಲ್ಲಿ ಲಾಸ್ಟ್ ಪೊಸಿಷನ್ಸ್ ಬರಲ್ಲ, ಮತ್ತು ಇಲ್ಲಿ ಲಾಸ್ಟ್ ಪೊಸಿಷನ್ ಇಲ್ಲ ಅಂದರೆ ಇಲ್ಲಿ ಎಫ್ ಬರಲ್ಲ. ಅದರಿಂದ ಇಲ್ಲಿ ಎಫ್ನ ತೆಗೆದು ಬಿಡಬೇಕು. ಎಫ್ನ ತೆಗೆದು ಬಿ ಅಷ್ಟೇ ಬರ್ಕೋಬೇಕಂದ್ರೆ ಎ ಯಾವಾಗಲೂ ಬಿಗಿನ ಜಾಸ್ತಿ ಇರುತ್ತಂತ. ಕರೆಕ್ಟಲ್ಲ? ಈ ಥರ ಕೊಟ್ಟಾಗ ನಮಗೆ ಯಾವುದು ರೈಟ್ ಆಪ್ಷನ್ಸ್ ಇರುತ್ತಂತ. ಇಲ್ಲಿ ನೋಡಿ ನಮಗೆ ಜಿ ಎ ಬಿ ಕರೆಕ್ಟ್ ಆಯಿತು. ಜಿ ಎ ಬಿ ಕರೆಕ್ಟ್ ಆಯಿತು ಅಂದರೆ ಇದು ಫಸ್ಟ್ ಸ್ಟೇಟ್ಮೆಂಟ್ ಇವ್ರು ಕೊಟ್ಟಿರುವಂಥದ್ದು ಇದು ರಾಂಗ್ ಆಯಿತು. ನಮಗೆ ಸೆಕೆಂಡ್ ಸ್ಟೇಟ್ಮೆಂಟ್ ಏನಾಯಿತು ರೈಟ್ ಆಯಿತು. ಆದ್ದರಿಂದ ಯಾವುದು ರೈಟ್ ಆನ್ಸರ್ ಆಗಿರ್ತಂತ. ಸೊ ಡಿ ಸ್ಕೋರ್ಸ್ ಹೈಯೆಸ್ಟ್ ಮಾರ್ಕ್ಸು ಆಯಿತಾ, ಇದು ರಾಂಗ್ ಆಗುತ್ತೆ. ಕರೆಕ್ಟಲ್ಲ? ಅದಕ್ಕೆ ಸೊ ಇದು ರೈಟ್ ಆಗಿರ್ತಂತ. ಸೊ ಡಿ ಸ್ಕೋರ್ಸ್ ಹೈಯೆಸ್ಟ್ ಮಾರ್ಕ್ಸ್ ಕರೆಕ್ಟ್ ಆಗುತ್ತೆ. ಸಿ ಗಾಟ್ ದ ಸೆಕೆಂಡ್ ರ್ಯಾಂಕ್, ಸಿ ಮೇ ಬಿ ಬರ್ಬೋದು, ಬರಲಿಕ್ಕಿಲ್ಲ, ಹೇಳೋಕ್ಕಾಗಲ್ಲ. ಅದೇ ಥರ ಇ ಗಾಟ್ ದಿ ಥರ್ಡ್ ರ್ಯಾಂಕ್, ಏನೂ ಬರ್ಬೋದು, ಬರಲಿಕ್ಕಿಲ್ಲ, ಹೇಳೋಕ್ಕಾಗಲ್ಲ. ಬಿ ಗಾಟ್ ದಿ ಫೋರ್ತ್ ರ್ಯಾಂಕ್, ಇದನ್ನು ಹೇಳೋಕ್ಕಾಗಲ್ಲ. ಅದರಿಂದ ಒಂದೇ ಒಂದು ನಾವು ದೃಢವಾಗಿ ಹೇಳ್ಬೋದು ಯಾವುದು, ಡಿ ಸ್ಕೋರ್ಸ್ ದಿ ಹೈಯೆಸ್ಟ್ ಮಾರ್ಕ್ಸ್ ಇದೇ ರೈಟ್ ಆನ್ಸರ್ ಆಗಿರ್ತಂಥದ್ದು. ನಮಗೆ ಇದು ಬಾಕ್ಸ್ ರಾಂಗ್ ಆಗಿ ಇದು ರೈಟ್ ಆಗಿರ್ತಂತ. ಸೊ ನೆಕ್ಸ್ಟ್ ಕ್ವಶನ್, ಇದು ಕನ್ನಡದಲ್ಲೇ ಇರುವಂಥದ್ದು. ಇನ್ ಕೇಸ್ ಯಾರಾದರೂ ಕನ್ನಡದಲ್ಲಿ ಪ್ರಿಪೇರ್ ಮಾಡ್ತಾರಿದ್ದರೆ ಅವರು ನೋಡ್ಬೋದು ಇದನ್ನು. ಸೊ ನೋಡಿ ಇಲ್ಲಿ ಇದು ಡೈರೆಕ್ಷನ್ ಡಿಸ್ಟೆನ್ಸ್ ರಿಲೇಟೆಡ್ ಇರುವಂಥ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಏನಂತ, ಏ ಪೊಲೀಸ್ ಮ್ಯಾನ್ ಗೋಸ್ 20 ಕಿಲೋಮೀಟರ್ ಈಸ್ಟ್ ಅಂತ. ಸೊ ನಿಮಗೆ ಡೈರೆಕ್ಷನ್ ಡಿಸ್ಟೆನ್ಸ್ ರಿಲೇಟೆಡ್ ಇರುವಂಥ ನಾನು ಆಲ್ರೆಡಿ KPSC POQ ಸೀರೀಸಲ್ಲಿ ಮಾಡಿಸಿದ್ದೀನಿ ಯಾವ ಥರ ಇರ್ತಾವಂತ. ಇದು ಡೈರೆಕ್ಷನ್ಸ್ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಅಂತ. ಕರೆಕ್ಟಲ್ಲ? ಫಸ್ಟ್ ಅವ್ರು ಏನು ಮಾಡ್ತಾನೆ, ಒಬ್ಬನು ಪೊಲೀಸ್ ಮ್ಯಾನ್ ಇಲ್ಲಿ ಇರ್ತಾನೆ ಅಂದ್ಕೊಳ್ಳಿ, ಇಲ್ಲಿ ಈ ಪೊಸಿಷನಲ್ಲಿ. ಇಲ್ಲಿಂದ ಏನು ಮಾಡ್ತಾನೆ, ಈಸ್ಟ್ ಕಡೆ ಹೋಗ್ತಾನೆ. ಎಷ್ಟು 20 ಕಿಲೋಮೀಟ್ರ್ ಹೋಗ್ತಾನೆ. ಕರೆಕ್ಟಲ್ಲ? ಬೇಕಿದ್ರೆ ಇದನ್ನು ಮೇಲ್ಗಡೆ ಬರೀತೀನಿ, ಯಾಕಂದರೆ ಪ್ರಾಬ್ಲಮ್ ಬಿಡ್ಸೋಕ್ಕಾಗುತ್ತೆ. ಮತ್ತು ಒಬ್ಬನು ಕ್ಯಾಂಡಿಡೇಟ್ ಏನು ಮಾಡ್ತಾನೆ, ಈ ಪೊಲೀಸು ಇಲ್ಲಿಂದ ಏನು ಮಾಡ್ತಾನೆ, ಈ ಪೊಸಿಷನಿಂದ 20 ಕಿಲೋಮೀಟ್ರ್ ಈ ಕಡೆ ಹೋಗ್ತಾನೆ. ಕರೆಕ್ಟಲ್ಲ? ಆ್ಯಂಡ್ ಟರ್ನ್ ಸೌತ್ ಅಂತ. ಸೌತ್ ಯಾವ ಕಡೆ ಬರುತ್ತಾ, ಕೆಳಗೆ ಬರುತ್ತಲ್ಲ, ಕೆಳಗೆ. ಸೊ ಇಲ್ಲಿ ಕೆಳಗೆ ಎಷ್ಟು ಕಿಲೋಮೀಟ್ರ್ ಹೋಗ್ತಾನೆ, 30 ಕಿಲೋಮೀಟ್ರ್ ಹೋಗ್ತಾನೆ. 30 ಕಿಲೋಮೀಟ್ರ್ ಬಂದ. 30 ಕಿಲೋಮೀಟ್ರ್ ಬಂದಮೇಲೆ ದೆನ್ ಟರ್ನ್ಸ್ ಈಸ್ ಲೆಫ್ಟ್ ಅಂತ. ಇಲ್ಲಿ ನೋಡಿರಿ, ನಾನು ನಿಮ್ಗೆ ಹೇಳಿದ್ದೀನಿ, ನಮಗೆ ಮೇಲ್ಗಡೆ ಹೋದಾಗ ಇದು ರೈಟ್ ಆಗಿರುತ್ತೆ, ಇದು ಲೆಫ್ಟ್ ಆಗುತ್ತೆ. ಅದೇ ನಾವು ಕೆಳಗೆ ಬಂದಾಗ ಏನಾಗುತ್ತೆ, ಉಲ್ಟಾ ಆಗಿರುತ್ತೆ. ಇದು ರೈಟ್ ಆಗಿರುತ್ತೆ, ಇದು ಲೆಫ್ಟ್ ಅಂತ. ಆದ್ದರಿಂದ ಲೆಫ್ಟ್ ಹೋಗ್ತಾನೆ. ಲೆಫ್ಟ್ ಅಂದರೆ ಏನು, ಈ ಸೈಡ್ ಎಷ್ಟು ಕಿಲೋಮೀಟ್ರ್ ಹೋಗ್ತಾನೆ, ಲೆಫ್ಟ್ ಹ್ಯಾಂಡ್ ಟ್ರಾವೆಲ್ಸ್ 10 ಕಿಲೋಮೀಟ್ರ್ ಹೋಗ್ತಾನೆ. 10 ಕಿಲೋಮೀಟ್ರ್. ಸೊ ಇದು ಈ ಬಿ ಪಾಯಿಂಟು, ಇದು ಸಿ ಪಾಯಿಂಟು, ಇದು ಡಿ ಪಾಯಿಂಟ್. ಈ ಡಿ ಪಾಯಿಂಟಿಗೆ ಬಂದಮೇಲೆ ಅವ್ರೇನು ಕೇಳಿದ್ರೆ, ಹೌ ಫಾರ್ ಈಸಿ ಫ್ರಮ್ ದಿ ಸ್ಟಾರ್ಟಿಂಗ್ ಪಾಯಿಂಟಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸಲ್ಲಿ ಇದ್ದಾನೆ ಕಂಟೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಇದು ಡಿಸ್ಟೆನ್ಸ್ ಬೇಕು, ನಮಗೆ ಯಾವುದು ಈ ಡಿಸ್ಟೆನ್ಸ್ ಬೇಕು ನಮಗೆ. ಕರೆಕ್ಟಲ್ಲ? ಈ ಡಿಸ್ಟೆನ್ಸ್ ಬೇಕಾದರೆ ನಾವು ಅಜಂಪ್ಷನ್ಸ್ ಮಾಡ್ಕೋಬೇಕು. ಏನಂತ ನೋಡಿ, ಇಲ್ಲಿ ಇದು ಅಜಂಪ್ಷನ್. ಸೊ ನಮಗೆ ಅಜಂಪ್ಷನ್ಸ್ ಮಾಡ್ಕೊಂಡಾಗ ಸೊ ಇದು ಎಷ್ಟಾಗುತ್ತೆ, ಇದು ಸೇಮ್ 30 ಕಿಲೋಮೀಟ್ರ್ ಆಗುತ್ತಲ್ಲ, 30 ಕಿಲೋಮೀಟ್ರ್. ಮತ್ತು ಇದು ಇಲ್ಲಿ 20 ಇದೆ ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟಾಗುತ್ತೆ, 20 ಕಿಲೋಮೀಟ್ರ್ ಆಗುತ್ತೆ, 20 ಕಿಲೋಮೀಟ್ರ್. ಕರೆಕ್ಟಲ್ಲ? ಇದನ್ನು ಬೇಕಿದ್ರೆ ಒಂದು ಈ ಪಾಯಿಂಟ್ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿಂದ ಇಲ್ಲಿಗೆ 20 ಕಿಲೋಮೀಟ್ರ್ ಆದಾಗ ಇದು ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗುತ್ತೆ, ಇದು ಟೋಟಲ್ ಡಿಸ್ಟೆನ್ಸ್ 20 + 10 30 ಕಿಲೋಮೀಟ್ರ್. ಸೊ ಇದು 30 ಕಿಲೋಮೀಟ್ರ್ ಆಗುತ್ತೆ. ಆದ್ದರಿಂದ ಸೊ ನೋಡಿ ಇಲ್ಲಿ ಇದನ್ನು 30 ಕಿಲೋಮೀಟ್ರ್ ಇದೆ, ಇದನ್ನು 30 ಕಿಲೋಮೀಟ್ರ್. ಅಂದರೆ ನಮಗೆ ಇದೇನಾಗುತ್ತೆ, ಇದರದ್ದು ಡಿಸ್ಟೆನ್ಸ್ ನಮಗೆ ಕಂಡುಹಿಡಿದು ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಇಲ್ಲಿ ಪೈಥಾಗೋರಸ್ ಥಿಯರಮ್ ಅಪ್ಲೈ ಆಗುತ್ತೆ. ಪೈಥಾಗೋರಸ್ ಥಿಯರಮ್ ಏನಂತ ಅಪ್ಲೈ ಆಗುತ್ತೆ, ಎರಡು ಏನಂತಂದರೆ ಸಮಥಿಂಗ್, ಈಗ ಎರಡು ಸೈಡ್ಗಳದ್ದು ಸ್ಕ್ವೇರ್ ಅದು ಕೂಡಿಸಿ ಅದಕ್ಕೆ 3ನೇ ಸ್ಕ್ವೇರ್ಗೆ ಈಕ್ವಲ್ ಆಗಿರುತ್ತೆ ಅಂತ. ಏನಂತ, ಸೊ ಎ ಇ ಸ್ಕ್ವೇರ್ ಪ್ಲಸ್ ಏನಂತ ಇ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಡಿ ಸ್ಕ್ವೇರ್ ಅಂತ. ಆದ್ದರಿಂದ ನಮಗೆ ಎ ಇ ಸ್ಕ್ವೇರ್ ಅಂದರೆ ಗೊತ್ತು, ಎ ಇ ಅಂದ್ರೇನು 30 ಸ್ಕ್ವೇರ್ ಅಂತ ಬರ್ಕೋಬೇಕು. ಇಲ್ಲಿ 30 ಸ್ಕ್ವೇರ್ ಪ್ಲಸ್ ಅದೇ ಥರ ಇ ಡಿ ಸ್ಕ್ವೇರ್ ವ್ಯಾಲ್ಯೂ ಏನಾಗುತ್ತೆ, ಇ ಡಿ ಅಂದ್ರೇನು 30 ಸ್ಕ್ವೇರ್ ಅಂತ. ಆದ್ದರಿಂದ ಇದು ಎ ಡಿ ಸ್ಕ್ವೇರ್. ನಮಗೆ ಎ ಡಿ ವ್ಯಾಲ್ಯೂ ಬೇಕು, ಇದು ಸ್ಕ್ವೇರು, ಇದನ್ನು ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ಅದು ರೂಟಲ್ಲಿ ಬರುತ್ತೆ. ಸೊ ರೂಟ್ ಇದು ಸ್ಕ್ವೇರ್ ಇದ್ದದ್ದು ಈಸ್ ಈಕ್ವಲ್ ಟು ದಾಟಿದ ಮೇಲೆ ರೂಟ್ ಬರುತ್ತೆ. ಸೊ 30 ಸ್ಕ್ವೇರ್ ಅಂದರೆ ಏನಾಗುತ್ತೆ, ಬೇಕಿದ್ರೆ ನೋಡ್ರಿ ಇಲ್ಲಿ 30 ಸ್ಕ್ವೇರು ಪ್ಲಸ್ 30 ಸ್ಕ್ವೇರ್, ಇದನ್ನು 1 ಅಂದ್ಕೊಳ್ಳಿ, ಇದನ್ನು ಒಂದು ಅಂದ್ಕೊಳ್ಳಿ. ಸೊ ಒಂದು 30 ಸ್ಕ್ವೇರು ಪ್ಲಸ್ ಇನ್ನೊಂದು 30 ಸ್ಕ್ವೇರ್ ಕೂಡ ಏನಾಗುತ್ತೆ, 230 ಸ್ಕ್ವೇರ್ ಆಗುತ್ತೆ. 2 × 30 ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಡಿ ಅಂತ. ಆದ್ದರಿಂದ
ನೋಡಿ ಇಲ್ಲಿ ನಮಗೆ ಇದು ಯಾವಾಗಲೂ ರೂಟು ಮತ್ತು ಸ್ಕ್ವೇರ್ ಏನಾಗುತ್ತೆ ಕ್ಯಾನ್ಸಲ್ ಆಗಿ ನಮ್ಗೆ ಏನಾಗುತ್ತೆ 30 ಹೊರಗೆ ಬರುತ್ತೆ. ಸೊ 30 ಹೊರಗೆ ಬಂದು √2 ಆಗುತ್ತೆ. ಆದ್ದರಿಂದ ಯಾವುದು ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ ನಂಬರ್ ಈಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ ಅಂತ. ನಿಮ್ಗೆ ಈ ಥರನೂ ಗೊತ್ತಾಗಲಿಕ್ಕಾದ್ರೆ ನೀವು ಬೇಕಿದ್ರೆ ನೀವು ಇನ್ನೊಂದು ಇದರದ್ದು ಸ್ಕ್ವೇರ್ ಬಿಡಿಸ್ಕೊಂಡು ಕೂಡ ನೀವು ಮಾಡಬಹುದು. ಸೊ 30 √2 ಕಿಲೋಮೀಟರ್ ಆಗಿರುತ್ತೆ ಇದು ಆಪ್ಷನ್ ನಂಬರ್ ಈಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್, ಸೊ ನಿಮಗೆ ಡಾಟಾ ಇಂಟರ್ಪ್ರಿಟೇಷನ್ಸ್ ರಿಲೇಟೆಡ್ ಇರುವಂಥ ಒಂದು ಪ್ರಾಬ್ಲಮ್ಮು ನಾನು ನಿಮ್ಗೆ ಹೇಳಿದ್ದೆ. ಈ ಕ್ವಶನ್ ಇವತ್ತಿನ ಕ್ಲಾಸಲ್ಲಿ ಡಾಟಾ ಇಂಟರ್ಪ್ರಿಟೇಷನ್ಸ್ ಕ್ವಶನ್ಸ್ ಕೂಡ ಇದಾವೆ ಅಂತ. ನೋಡಿ ಇಲ್ಲಿ ಡಾಟಾ ಇಂಟರ್ಪ್ರಿಟೇಷನ್ಸ್ ಕ್ವಶನ್ಸ್ ಯಾವ ಥರ ಕೊಟ್ಟಿದ್ದಾರೆ ಅಂದರೆ, ಸ್ಟಡಿ ದಿ ಫಾಲೋಯಿಂಗ್ ಪೈ ಚಾರ್ಟ್ ಆ್ಯಂಡ್ ಬಾರ್ ಚಾರ್ಟ್ ಆ್ಯಂಡ್ ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ ಅಂತ. ಸೊ ನಾವು ಈ ಥರ ಕೊಟ್ಟಿದ್ದಾರೆ ಅವರು, ವಾಟ್ ಈಸ್ ದ ರೇಷಿಯೋ ಆಫ್ ದಿ ನಂಬರ್ ಆಫ್ ಬಾಯ್ಸ್ ಇನ್ ಸ್ಕೂಲ್ ಸಿ, ದ ನಂಬರ್ ಆಫ್ ಗರ್ಲ್ಸ್ ಇನ್ ಸ್ಕೂಲ್ ಬಿ ಆ್ಯಂಡ್ ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಸ್ಕೂಲ್ ಎ ಅಂತ. ನಮಗೆ ಟೋಟಲ್ ಆಗಿ ಫಸ್ಟ್ನೇದ್ದು ಬಾರ್ ಚಾರ್ಟ್, ಇದು ಪೈ ಚಾರ್ಟ್ ನೋಡಿ ಟೋಟಲ್ ಎಷ್ಟು ಸ್ಟೂಡೆಂಟ್ಸ್ ಕೊಟ್ಟಿದೆ. 6 ಶಾಲೆಯಲ್ಲಿ 6,000 ವಿದ್ಯಾರ್ಥಿಗಳ ಶೇಕಡಾವಾರು ಹಂಚಿಕೆ. ಮತ್ತು ಇಲ್ಲಿ ಬಾರ್ ಚಾರ್ಟಲ್ಲಿ ಏನು ಕೊಟ್ಟಿದ್ದಾರೆ, ಇದು A, B, C, D ಅಂತ ಇವು ಶಾಲೆಗಳು ಮತ್ತು ಇವು ಹುಡುಗರ ಸಂಖ್ಯೆ. ಈ ಶಾಲೆದಾಗ ಹುಡುಗರ ಸಂಖ್ಯೆ ಎಷ್ಟು 500, ಬಿ ಶಾಲೆಯಲ್ಲಿ 400 ಈ ಥರ ಕೊಟ್ಟಿದ್ದಾರೆ. ನಮಗೇನು ಬೇಕು, ಸಿ ಬೇಕು ಮತ್ತು ಬಿ ಬೇಕು ಮತ್ತು ಟೋಟಲ್ ಈ ಸ್ಕೂಲ್ದು ಹುಡುಗರದ್ದು ಎಷ್ಟು ಅಂತ ಬೇಕು. ಸೊ ನೆಕ್ಸ್ಟ್ ರಿಲೇಟೆಡ್ ಬಗ್ಗೆ ತೋರಿಸ್ತೀನಿ ಇಲ್ಲಿ ನೋಡಿ. ಇಲ್ಲಿ ನಮಗೆ ಸಿ ಕಂಡಿಡ್ರಿ. ಫಸ್ಟ್ ಸಿ, ಈಗ ವಾಟ್ ಇಸ್ ದ ರೇಷಿಯೋ ಆಫ್ ದಿ ನಂಬರ್ ಆಫ್ ಬಾಯ್ಸ್ ಇನ್ ಸ್ಕೂಲ್. ಸೊ ಸಿ ಯಲ್ಲಿ ಟೋಟಲ್ ಬಾಯ್ಸ್ ಎಷ್ಟಿದ್ದಾರೆ, ಇಲ್ಲಿ ಹುಡುಗರ ಸಂಖ್ಯೆ ಅಂದರೆ ಟೋಟಲ್ ಸಿ ಯಲ್ಲಿ ಎಷ್ಟು ಬಾಯ್ಸ್ ಇದ್ದಾರೆ 900. ಅದೇ ಥರ ನಮಗೇನು ಬೇಕು, ಬಿ ಬೇಕು. ನೆಕ್ಸ್ಟ್ ಬಿದನ್ನು ಕೂಡ ಕೇಳಿದಾರಲ್ಲಿ ದ ನಂಬರ್ ಆಫ್ ಗರ್ಲ್ಸ್ ಇನ್ ಸ್ಕೂಲ್ ಬಿ ಅಂತ. ಈಗ ನೋಡಿ ನಮಗೆ ಬಿ ಯಲ್ಲಿ ಹುಡುಗರ ಸಂಖ್ಯೆ ಕೊಟ್ಟಿದ್ದಾರೆ ಎಷ್ಟು 400. ನಮಗೆ ಮತ್ತು ಇಲ್ಲಿ ಟೋಟಲು 6 ಶಾಲೆಯಲ್ಲಿ ಶಾಲೆ ಬಿ ಯಲ್ಲಿ ಎಷ್ಟಿದೆ 9% ಇದ್ದಾರೆ ಇಲ್ಲಿ, ಕರೆಕ್ಟಲ್ಲ. ಈಗ ಟೋಟಲು ನಾವು ಬಿ ವ್ಯಾಲ್ಯೂಯಲ್ಲಿ ಬಿ ಇನ್ ಗರ್ಲ್ಸ್ ಅಂತ, ಬಿ ಸ್ಕೂಲ್ ಬಿ ಇನ್ ಗರ್ಲ್ಸ್. ಈಗ ನಮಗೆ ಸ್ಕೂಲ್ ಬಿದಾಗ ಟೋಟಲ್ ಸ್ಟ್ರೆಂತ್ ಎಷ್ಟಿದ್ದಾರೆ ಅಂತ ಕಂಡುಹಿಡ್ಬೇಕು ನಾವು ಫಸ್ಟು. ಅಂದರೆ ನಮಗೆ ಈಸಿಯಾಗಿ ಗರ್ಲ್ಸ್ ಸ್ಟ್ರೆಂತ್ ಸಿಗುತ್ತೆ. ಸ್ಕೂಲ್ ಬಿಯಲ್ಲಿ ಟೋಟಲ್ ಸ್ಟ್ರೆಂತ್, ಸ್ಕೂಲ್ ಬಿ ಟೋಟಲ್ ಸ್ಟ್ರೆಂತ್ ಸ್ಕೂಲ್ ಬಿದು ಕಂಡು ಹಿಡ್ಕೋಬೇಕಾದ್ರೆ ನಾವು ಫಸ್ಟು 6 ಸ್ಕೂಲಲ್ಲಿ ಎಷ್ಟಿದ್ದಾರೆ 6,000 ಜನ ಇದ್ದಾರೆ. 6,000 ಜನ ಅದರಲ್ಲಿ ಬಿದು ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ 9%. 9 to 9 ಡಿವೈಡ್ ಬೈ 100 ಅಂತ. ಸೊ ಇಲ್ಲಿ ಡಬಲ್ ಸೊನ್ನೆ ಇಲ್ಲಿ ಡಬಲ್ ಕ್ಯಾನ್ಸಲ್ ಮಾಡಿದಾಗ ನಮಗೆ ಆಗುತ್ತೆ 5,9 ಅಲ್ಲ 6,9 54 540. 540 ಏನು ಇದು ಬಿ ಸ್ಕೂಲ್ ಒಳಗಿರುವಂಥ ಟೋಟಲ್ ಸ್ಟ್ರೆಂತ್. ನಮ್ಗೆ ಅದರಲ್ಲಿ ಆಲ್ರೆಡಿ ಬಿದು ನಮ್ಗೆ ಬಿ ಯಲ್ಲಿ ಏನು ಕೊಡೋದ್ರೆ ಬಾಯ್ಸ್ ಸ್ಟ್ರೆಂತ್ ಕೊಡೋರು. ಸೊ ಅದರಲ್ಲಿ ಟೋಟಲ್ ಸ್ಟೂಡೆಂಟ್ ಅಂತ ಬರ್ಕೊಳ್ಬೇಕಿದೆ. ಟೋಟಲ್ ಸ್ಟೂಡೆಂಟ್ಸ್ ಇಲ್ಲಿ ಬೇಕಾದರೆ ಟೋಟಲ್ ಸ್ಟೂಡೆಂಟ್ ಅಂತ ಬರ್ಕೊಳ್ಳಿ ಇಲ್ಲಿ ಟೋಟಲ್ ಸ್ಟೂಡೆಂಟ್. ಸೊ ಬಿ ಯಲ್ಲಿರುವಂಥದ್ದು ಟೋಟಲ್ ಸ್ಟೂಡೆಂಟ್ಸ್ ಈಸ್ ಈಕ್ವಲ್ ಟು ಬಾಯ್ಸು ಪ್ಲಸ್ ಗರ್ಲ್ಸ್, ಕರೆಕ್ಟ್ ಅಲ್ಲ. ಈಗ ನಮಗೆ ಟೋಟಲ್ ಸ್ಟೂಡೆಂಟ್ ಎಷ್ಟಿದ್ದಾರೆ ಬಿ ಯಲ್ಲಿ 540, ಅದರಲ್ಲಿ ಬಾಯ್ಸ್ ಎಷ್ಟಿದ್ದಾರೆ 400 ಇದ್ದಾರೆ. ಗರ್ಲ್ಸ್ ನಮಗೆ ಗೊತ್ತಿಲ್ಲ, ಆದ್ದರಿಂದ ನಮಗೆ ಗರ್ಲ್ಸ್ ಬೇಕಂದರೆ ಎಷ್ಟು 540ಯಲ್ಲಿ 400 ತೋದ್ರೆ 140 ಆಗ್ತಾರೆ. ಇದು ಬಿ ಇದಿರುವಂಥದ್ದು. ಅದೇ ಥರ ಇದು ಒಂದು ಕೇಳಿದ್ದಾರೆ, ಏನು ಕೇಳಿದ್ದಾರೆ. ಸೊ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಸ್ಕೂಲ್ ಅಂತ ನಮಗೆ ಸ್ಕೂಲ್ ಇದು ಎಷ್ಟು ಕೊಟ್ಟಿದ್ದಾರೆ 29% ಕೊಟ್ಟಿದ್ದಾರೆ ಇಲ್ಲಿ. ಆದ್ದರಿಂದ ಸೇಮ್ ಟೋಟಲ್ ಸ್ಟೂಡೆಂಟ್ ನಮಗೆ ಟೋಟಲ್ ಸ್ಟೂಡೆಂಟ್ ಬೇಕಂದರೆ ಟೋಟಲ್ 6 ಶಾಲೆಯಲ್ಲಿ ಎಷ್ಟಿದ್ದಾರೆ 6,000 ವಿದ್ಯಾರ್ಥಿಗಳು. ಅದರಲ್ಲಿ ಇದು ಎಷ್ಟು ಕೊಟ್ಟಿದ್ದಾರೆ ಅವರು 29% ಕೊಟ್ಟಿದ್ದಾರೆ ಇಂಟು 29. ಅದರಿಂದ ಇದು ಡಬಲ್ ಸೊನ್ನೆ ಇಲ್ಲಿ ಡಬಲ್ ಸೊನ್ನೆ ಕ್ಯಾನ್ಸಲ್. ಸೊ ಇದನ್ನು ಗುಣಾಕಾರ ಮಾಡಿದಾಗ ನಮಗೇನಾಗುತ್ತೆ 6,9 54 5 ಕೈಲ 6 2 12 ಅಂದರೆ 17 40. ಸೊ ನಮಗೆ ಈ ಥರ ಕೊಟ್ಟ ಮೇಲೆ ನಮಗೇನು ಮಾಡಿದ್ದಾರೆ ಅಂದ್ರೆ ಅವ್ರದ್ದು ರೇಷಿಯೋ ಕೇಳಿದ್ದಾರೆ. ಏನಂತ ಸಿ ರೇಷಿಯೋ ಬಿ ರೇಷಿಯೋ ಇ ಮಾಡಿದಾಗ ನಮಗೇನು ಸಿಗುತ್ತಂತ. ಸಿದು ಎಷ್ಟಿದೆ ಇಲ್ಲಿ ಟೋಟಲ್ ಸ್ಟ್ರೆಂತು 900. ಅದರಲ್ಲಿ ಬಿದು ನಮಗೆ ಗರ್ಲ್ಸ್ ಕೇಳಿದಾರಲ್ಲ, ಸೊ 140. ಅದರಲ್ಲಿ ಮತ್ತು ಇದೇನು ಕೇಳಿದಾರೆ 1740. ಸೊ ಇಲ್ಲಿ 1 0 ಇಲ್ಲಿ 1 0 ಇಲ್ಲಿ 1 0 ಕ್ಯಾನ್ಸಲ್. ಮತ್ತು ಯಾವುದರಿಂದ ಕ್ಯಾನ್ಸಲ್ ಆಗುತ್ತೋ ಇದು 2ರಿಂದ ಕಟ್ತಾವೆ. 2 45 90 ಮತ್ತು 2 14 ಮತ್ತು ಇದು 2 16 2 14 ಅಂತ. ಸೊ ಆಪ್ಷನ್ ನಂಬರ್ ಯಾವುದಾಗಿತ್ತು, ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಅಂತ. ಸೊ 45 ರೇಷಿಯೋ 7 ರೇಷಿಯೋ 87 ಇಸ್ ದಿ ಕರೆಕ್ಟ್ ಆನ್ಸರ್ ಆಗಿರುವಂಥದ್ದು. ಸೊ ಇದು ಎಷ್ಟನೇ ಕ್ವಶನು 10ನೇ ಕ್ವಶನ್ ಇರುವಂಥ ಸೊಲ್ಯೂಷನ್.
ಸೊ ಅರ್ಥ ಆಗಿದೆ ಅಂತ ಅನ್ಬೋದೇನಿದು, ಏನಿಲ್ಲ ಈಸಿ ಇರೋವಂಥ ಪ್ರಾಬ್ಲಮ್. ಅವ್ರು ಏನು ಕೊಟ್ಟಿರ್ತಾರೆ ಅದನ್ನೇ ನಾವು ಸ್ವಲ್ಪ ಗಮನದಲ್ಲಿಟ್ಟು ಪ್ರಾಕ್ಟೀಸ್ ಮಾಡಿದ್ರೆ ಸಿಗ್ಬಿಡುತ್ತೆ ನಮಗೆ. ಇದನ್ನು ಬೇಕಿದ್ರೆ ಟೋಟಲ್ ಸ್ಕೂಲ್ ಬಿ ಸ್ಕೂಲ್ ಸ್ಟೂಡೆಂಟ್ ಅಂತ, ಬಿ ಸ್ಕೂಲ್ ಟೋಟಲ್ ಸ್ಟೂಡೆಂಟ್ಸ್ ಅಂತ ಬರ್ಕೊಂಬಿಡಿ. ಸೊ ನೆಕ್ಸ್ಟ್ ಅದೇ ಥರ ಇನ್ನೊಂದು ಡಾಟಾ ಇಂಟರ್ಪ್ರಿಟೇಷನ್ ಕ್ವಶನ್ ಇರೋದು ಏನಂತಿದೆ, ದ ಫಾಲೋವಿಂಗ್ ಟೇಬಲ್ ಗಿವ್ಸ್ ದಿ ನಂಬರ್ ಆಫ್ ಪ್ರಾಡಕ್ಟ್ ಐಟಮ್ಸ್ ಸೋಲ್ಡ್ ಇನ್ 2 towns A and B ಡ್ಯೂರಿಂಗ್ 6 ಡಿಫ್ರೆಂಟ್ ಮಂತ್ಸ್. ಯಾವ್ಯಾವ ಮಂತಲ್ಲಿ ಬೇರೆ ಮಂತಲ್ಲಿ ಒಂದು 2 ಟೌನ್ಗಳಲ್ಲಿ ಮಾರಿದ್ದಾರೆ. ಯಾವುದು ಜನವರಿಯಲ್ಲಿ 150 ಈ ಥರ ಒಂದು ಡಾಟಾ ಕೊಟ್ಟಿದ್ದಾರೆ. ನಮಗೇನು ಬೇಕು, ಕ್ವಶನ್ ಬೇಕು, ಡೈರೆಕ್ಟ್ ಕ್ವಶನ್ಗೆ ಆನ್ಸರ್. ದ ಐಟಮ್ ಸೋಲ್ಡ್ ಇನ್ ಟೌನ್ ಬಿ ಇನ್ ಏಪ್ರಿಲ್, ವಾಟ್ ಪರ್ಸೆಂಟೇಜ್ ಮೋರ್ ದ್ಯಾನ್ ದ ಐಟಮ್ ಸೋಲ್ಡ್ ಇನ್ ಟೌನ್ ಎ ಇನ್ ದ ಸೇಮ್ ಮಂತ್ ಅಂತ. ಸೊ ನಮಗೆ ಟೌನ್ ಬಿ ಯಲ್ಲಿ ಏಪ್ರಿಲ್ ಮಂತಲ್ಲಿ ಎಷ್ಟು ಮಾರಿದ್ದಾರೆ ಟೌನ್ ಬಿ ಯಲ್ಲಿ 200. ಬೇಕಿದ್ರೆ ನೀವು ಇದನ್ನು ಬರ್ಕೊಂಬಿಡಿ, ಇದು ಬಿ ಇದು ಎ ಅಂತ ಬರ್ಕೊಳ್ಳಿ. ಸೊ ನಮಗೆ ಏನಂತ ಕೊಟ್ಟಿದ್ದಾರೆ ಇಲ್ಲಿ ಫಸ್ಟ್ನೇದಾಗಿ ನಮಗೆ ಟೌನ್ ಬಿ ಯಲ್ಲಿ ಏಪ್ರಿಲ್ ಮಂತಲ್ಲಿ ಎಷ್ಟು 210 ಮಾರಿದ್ದಾರೆ, ಕರೆಕ್ಟ್ ಅಲ್ಲ. ಮತ್ತು ಟೌನ್ ಎ ಯಲ್ಲಿ ಅದೇ ಸೇಮ್ ತಿಂಗಳಲ್ಲಿ ಟೌನ್ ಎ ಯಲ್ಲಿ ಎಷ್ಟು ಮಾರಿದ್ದಾರೆ 150. ಸೊ ಇವೆರಡರ ನಡುವೆ ನಮ್ಮ ರೇಷಿಯೋ ತೆಗಿ, ಎಷ್ಟು ಇದು 0 ಇದು 0 ಕ್ಯಾನ್ಸಲ್, 3 ಇಲ್ಲೇ 15 3 21. ಸೊ ಇದಕ್ಕೆ ಕಂಪೇರ್ ಮಾಡಿದ್ರೆ ಎಷ್ಟು ಇನ್ಕ್ರೀಸ್ ಆಗಿದೆ, 2 ಇನ್ಕ್ರೀಸ್ ಆಗಿದೆ, ಕರೆಕ್ಟ್ ಅಲ್ಲ. ಸೊ ಇದರ ಮೇಲೆ ನಾವು ಕಂಪೇರ್ ಮಾಡಕತ್ತೀವಿ ಈ ವ್ಯಾಲ್ಯೂ ಮೇಲೆ, ಕರೆಕ್ಟ್ ಅಲ್ಲ. ಮೋರ್ ದ್ಯಾನ್ ದ ಐಟಮ್ ಸೋಲ್ಡ್ ಇನ್ ಟೌನ್ ಎ ಅಂತ ಟೌನ್ ಎ ಮೇಲೆ ಕಂಪೇರ್ ಮಾಡುತ್ತೆ. ಅದರಿಂದ 5 ಡಿವೈಡ್ ಬೈ 5, ಕರೆಕ್ಟ್ ಅಲ್ಲ. 5 1 5 20. ಸೊ ಅದರಿಂದ 2 40 ಅಂತ 40% ಆಗಿರುತ್ತೆ ಅಂತ. ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿರುತ್ತೆ ಟೌನ್ ಎ ಬಿಗಿನ ಟೌನ್ ಎ 40% ಇನ್ಕ್ರೀಸ್ ಆಗಿರುತ್ತೆ ಅಂತ. ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಅಂತ. ಸೊ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಅದೇ ಥರ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಬಂದ್ಬಿಟ್ಟು 6 ಸ್ಟೂಡೆಂಟ್ಸ್ ಹ್ಯಾವ್ ರ್ಯಾಂಕ್ಡ್ 1 2 3 4 5 6 ಅಂತ ಇನ್ ಅಸೆಂಡಿಂಗ್ ಆರ್ಡರ್ ಬೇಸ್ಡ್ ಆನ್ ದಿ ಮಾರ್ಕ್ಸ್ ದೇ ಸ್ಕೋರ್ಡ್ ಇನ್ ಎನ್ ಎಕ್ಸಾಮಿನೇಷನ್. ಇಫ್ 2 ಗ್ರೇಸ್ ಮಾರ್ಕ್ಸ್ ಆರ್ ಆ್ಯಡೆಡ್ ಟು ಈಚ್ ಸ್ಟೂಡೆಂಟ್ಸ್ ಮಾರ್ಕ್ಸ್ ವಿಚ್ ಆರ್ ದಿ ಫಾಲೋಯಿಂಗ್ ಈಸ್ ಕರೆಕ್ಟ್ ಅಂತ. ಸೊ ನಮಗೆ ಇದರಲ್ಲಿ ಯಾವುದು ಪೆನ್ನು ಬೇಕಾಗಿಲ್ಲ ಮತ್ತು ಯಾವುದು ರಫ್ ಸ್ಪೇಸು ಬೇಕಾಗಿಲ್ಲ, ಇಲ್ಲ ನಮಗೆ ಮೆಂಟಲ್ ಅಂದರೆ ಸ್ವಲ್ಪ ಥಿಂಕ್ ಮಾಡಿ ಆನ್ಸರ್ ಮಾಡೋವಂಥದ್ದು. ಏನಂತ ಕೇಳಿದರೆ 6 ಸ್ಟೂಡೆಂಟ್ಸ್ದು ಎಕ್ಸಾಮಲ್ಲಿ ಅವರು ಗಳಿಸಿರುವಂಥ ಮಾರ್ಕ್ಸ್ ಮೇಲೆ ಏನು ಮಾಡ್ರೆ ಏರಿಕೆ ಕ್ರಮದಲ್ಲಿ ಅವ್ರನ್ನ ಜೋಡಿಸಿದ್ದಾರೆ. ಅದರಲ್ಲಿ ಪ್ರತಿಯೊಬ್ಬರಿಗೆ 2 ಮಾರ್ಕ್ಸ್ನ ಗ್ರೇಸ್ ಕೊಟ್ಟಾಗ ಯಾವುದು ಹೇಳಿಕೆ ಕರೆಕ್ಟ್ ಆಗತ್ತೆ ಕಂಡಿಡಿ ಅಂತ ಕೊಟ್ಟಿದ್ದಾನೆ. ಸೊ ಇದು ಆಲ್ರೆಡಿ ನಮಗೆ ಅವ್ರದ್ದು ರ್ಯಾಂಕಿಂಗ್ ವೈಸ್ ಅವ್ರನ್ನ ಕೂಡಿಸಿದ್ದಾರೆ ಇಲ್ಲಿ ಮಾರ್ಕ್ಸ್ ಮೇಲೆ, ಕರೆಕ್ಟ್ ಅಲ್ಲ. ಅವ್ರದ್ದು ಮಾರ್ಕ್ಸ್ ಮೇಲೆ ಅವರಿಗೆ ರ್ಯಾಂಕಿಂಗ್ ವೈಸಲ್ಲಿ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಕೊಡಿಸಿದ್ದಾರೆ. ಈಗ ನಾವು ಈಗ 2 ಮಾರ್ಕ್ಸ್ನ ಗ್ರೇಸ್ ಕೊಟ್ಟಿವಪ್ಪ ಎಲ್ಲರಿಗೆ, 2 ಮಾರ್ಕ್ಸ್ ಗ್ರೇಸ್ ಕೊಟ್ಟಾಗ ಏನಾಗುತ್ತೆ ಸೇಮ್ ಪೊಸಿಷನಲ್ಲಿ ಇರುತ್ತೆ, ಮತ್ತೆ ಚೇಂಜ್ ಆಗಲ್ಲ. ಯಾಕಂದರೆ ಎಲ್ಲರಿಗೆ ಕೊಟ್ಟರು, ಅವರು ಒಬ್ರಿಗೆ ಕೊಟ್ಟಿಲ್ಲ, ಎಲ್ಲರಿಗೆ ಕೊಟ್ಟರು ಅಂದರೆ ಎಲ್ಲರಲ್ಲಿ ಪ್ಲಸ್ ಆಗುತ್ತೆ 2. ಆದ್ದರಿಂದ ಸೇಮ್ ಪೊಸಿಷನಲ್ಲಿ ಇರ್ತಾರೆ ಅವರು. ಈ ಸ್ಟೂಡೆಂಟ್ಸ್ ರ್ಯಾಂಕ್ ಈಸ್ ಆ್ಯಡೆಡ್ ಬೈ 2 ತಪ್ಪು. ಈ ಸ್ಟೂಡೆಂಟ್ ರ್ಯಾಂಕ್ ರಿಮೈನ್ಸ್ ದ ಸೇಮ್, ಇದು ರೈಟ್ ಆನ್ಸರ್ ಆಗಿರುತ್ತೆ. ಈ ಸ್ಟೂಡೆಂಟ್ಸ್ ರ್ಯಾಂಕ್ ಡಿಕ್ರೀಸ್ ಕಂಪೇರ್ಡ್ ಟು ದ ಒರಿಜಿನಲ್ ರ್ಯಾಂಕ್ ತಪ್ಪು. ಈ ಸ್ಟೂಡೆಂಟ್ಸ್ ರ್ಯಾಂಕ್ ಚೇಂಜಸ್ ತಪ್ಪು, ಕರೆಕ್ಟ್ ಅಲ್ಲ. ಆದ್ದರಿಂದ ಅವರು ರ್ಯಾಂಕ್ ಏನಾಗುತ್ತೆ ಸೇಮ್ ರ್ಯಾಂಕ್ ಇರುತ್ತೆ, ಅವ್ರದ್ದು ಚೇಂಜ್ ಆಗಲ್ಲ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಬಂದ್ಬಿಟ್ಟು ಏನಿದೆ, ಸಪೋಸ್ ಎ ಸರ್ವೆ ಆಫ್ 100 ಪೇಷಂಟ್ಸ್ ಸಫರಿಂಗ್ ಫ್ರಮ್ ಎ ಸ್ಪೆಸಿಫಿಕ್ ಟೈಪ್ ಆಫ್ ಪೇನ್ ವಾಸ್ ಕಂಡಕ್ಟೆಡ್. ದ ಪರ್ಪಸ್ ಆಫ್ ದಿ ಸ್ಟಡಿ is to know the use of the 2 medicines for pain in all such patients. The following information was obtained of the 500 patients, 60% of the women anta and 45% of the medicine 1. However, 50% of the total patient used medicine 1. What percent of the men and women used medicine 1 ಅಂತ. ಸೊ ಏನಿಲ್ಲ ಈಸಿಯೆಸ್ಟ್. ನಿಮಗೆ ಕ್ವಶನ್ ನೋಡೋಕ್ಕೆ ಸ್ವಲ್ಪ ದೊಡ್ಡದಾಗಿ ಕಾಣ್ಬೋದು, ಬಟ್ ಅದರಷ್ಟು ಈಸಿ ಪ್ರಾಬ್ಲಮ್ ಯಾವುದಲ್ಲ. ಸೊ ನೋಡಿರಿ ಏನಂತ ಕೊಟ್ಟಿದ್ದಾರೆ, ಒಂದು ನಿಮಿಷ ಮಾರ್ಕು. ಈಗ ಸೊ ನಮಗೆ ಏನು ಕೊಟ್ಟಿದ್ದಾರೆ ಇಲ್ಲಿ ಅಂದರೆ ಟೋಟಲು ಒಂದು ವಿಲೇಜಲ್ಲಿ 500 ಮಂದಿ ಕೊಟ್ಟಿದ್ದಾರೆ ಅವರು, ಕರೆಕ್ಟ್ ಅಲ್ಲ. ಟೋಟಲ್ ಸ್ಟ್ರೆಂತ್ ಇದೆ, ಟೋಟಲ್ ಪಾಪ್ಯುಲೇಷನ್ ಸರ್ವೆ ಮಾಡಿದಾಗ ಟೋಟಲ್ ಪೇಷಂಟ್ ಅದರಲ್ಲಿ ಏನು ಮಾಡಿದ್ದಾರೆ ಅಂದರೆ ಟೋಟಲ್ 500 ಪೇಷಂಟಲ್ಲಿ 60% ವುಮೆನ್ ಅದ. ಈಗ ಇದರಲ್ಲಿ ಮೇಲು ಮತ್ತು ಫಿಮೇಲ್ ಬರ್ತಾರೆ, ಇಲ್ಲಿ ಮೇಲು ಮತ್ತು ವುಮೆನ್ ಬಂದಾಗ ವುಮೆನ್ದವ್ರು ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ 60% ಕೊಟ್ಟಿದ್ದಾರೆ. ಅಂದರೆ ಮೇಲ್ ಎಷ್ಟಾಗುತ್ತೆ ಇಲ್ಲಿ 40% ಮೇಲ್ ಆಗ್ತಾರೆ, ಕರೆಕ್ಟ್ ಅಲ್ಲ. ಅದರಲ್ಲಿ ಮತ್ತೇನು ಕೊಟ್ಟಿದ್ದಾರೆ ಅವರು, ಆ್ಯಂಡ್ 45% ಆಫ್ ದೆಮ್ ಯೂಸ್ ಮೆಡಿಸಿನ್ 1 ಅಂತ. ಇದರಲ್ಲಿ ಮತ್ತೆ ಏನು ಮಾಡ್ತಾರೆ ಅವರು, ಇದರಲ್ಲಿ 45% ಏನು ಮಾಡ್ತಾರೆ ಅವರು ಮೆಡಿಸಿನ್ 1 ಯೂಸ್ ಮಾಡ್ತಾರಂತ. ಮೆಡಿಸಿನ್ 1 ಅಂತ ಬರ್ಕೊಳ್ಳಿ ಇಲ್ಲಿ ಬೇಕಿದ್ರೆ. 45% ಮೆಡಿಸಿನ್ 1 ಯೂಸ್ ಮಾಡಿದರೆ ಬೇಕಿದ್ರೆ ಇದನ್ನು ಮೆಡಿಸಿನ್ 1 ಮೆಡಿಸಿನ್ 2 ಅಂತ ಬರ್ಕೊಳ್ಳಿ. ಮೆಡಿಸಿನ್ 1
ಇದು ಮೆಡಿಸಿನ್ 2 ಅಂತ. ಇದರಲ್ಲಿ 45% ಮೆಡಿಸಿನ್ 1 ಯೂಸ್ ಮಾಡಿದರೆ ಇನ್ನೆಷ್ಟು 15% ಮೆಡಿಸಿನ್ 2 ಯೂಸ್ ಮಾಡ್ತಾರೆ, ಕರೆಕ್ಟಲ್ಲ? ಸೊ ವಾಟ್ ಪರ್ಸೆಂಟ್ ಆಫ್ ದಿ 50% ಆಫ್ ದಿ ಟೋಟಲ್ ಪೇಷಂಟ್ಸ್, ಒಂದು ನಿಮಿಷ, ಅದರಲ್ಲಿ 50% ಆಫ್ ದಿ ಟೋಟಲ್ ಪೇಷಂಟ್ ಯೂಸ್ ಮೆಡಿಸಿನ್ 1 ಅಂತ. ಇದರಲ್ಲಿ 50% ಏನು ಮಾಡ್ತಾರೆ ಅವರು ಮೆಡಿಸಿನ್ 1 ಯೂಸ್ ಮಾಡ್ತಾರೆ. ಟೋಟಲ್ ಸ್ಟೂಡೆಂಟ್ಸ್ ಟೋಟಲ್ ಪೇಷಂಟಲ್ಲಿ 50% ಏನು ಮಾಡ್ತಾರೆ ಮೆಡಿಸಿನ್ 1 ಯೂಸ್ ಮಾಡ್ತಾರಂತ. ಮೆಡಿಸಿನ್ 1 ಈಗ ಮೆಡಿಸಿನ್ 1 50% ಯೂಸ್ ಮಾಡಿದರೆ ಇನ್ನೂ 50% ಏನು ಮಾಡ್ತಾರೆ, ಇನ್ನೊಂದು 15% ಮೆಡಿಸಿನ್ 2 ಯೂಸ್ ಮಾಡ್ತಾರಂತ. ಮೆಡಿಸಿನ್ 2 ಯೂಸ್ ಮಾಡ್ತಾರೆ ಅಷ್ಟೇ. ಈಗ ನಮಗೆ ಈ ರೀತಿ ಕೊಟ್ಟಾಗ ಮೆನ್ನು ಮತ್ತು ವುಮೆನು ಮೆಡಿಸಿನ್ 1 ಎಷ್ಟು ಯೂಸ್ ಮಾಡ್ತಾರೆ ಕಂಡುಹಿಡಬೇಕು ಅಷ್ಟೇ. ಇದರದ್ದೇ ಪ್ರಾಬ್ಲಮ್ ಇದೆ ನಮಗೆ. ಈ ಥರ ಕೊಟ್ಟಾಗ ಫಸ್ಟ್ನೇದಾಗಿ 500 ಸ್ಟೂಡೆಂಟ್ಸ್ 500 ಪೇಷಂಟ್ ಅದಾರೆ, ಅದರಲ್ಲಿ 60% ವುಮೆನ್ ಅದಾರ ಅಂದರೆ ಎಷ್ಟಾಗುತ್ತೆ ಇಲ್ಲಿ 500ಕ್ಕೆ 60% ಅಂದರೆ 500ದ್ದು 60% ನಾವು ಕಂಡುಹಿಡಿದಾಗ ಏನಾಗುತ್ತೆ, ಡಬಲ್ಸನ್ ಕ್ಯಾನ್ಸಲು. ಸೊ ಇಲ್ಲಿ ವುಮೆನ್ಗಳು ಎಷ್ಟು ಅದಾರೆ, ಟೋಟಲ್ 300 ಮಂದಿ ಅದಾರ. ಮತ್ತು ವುಮೆನ್ 300 ಮಂದಿ ಅದಾರ ಅಂದರೆ 500ರಲ್ಲಿ 300 ತೆಗೆದ್ರೆ ಮೇನ್ಸ್ ಎಷ್ಟು ಬರ್ತಾರೆ, ಅಲ್ಲಿ 200 ಮೆಂಬರ್ಸ್ ಬರ್ತಾರೆ, ಕರೆಕ್ಟಲ್ಲ? ಈಗ 300ರಲ್ಲಿ 45% ಏನು ಮಾಡ್ಯಾರ, ಮೆಡಿಸಿನ್ 1 ಯೂಸ್ ಮಾಡ್ಯಾರ. ಅಂದರೆ 300ರಲ್ಲಿ 45% ಮೆಡಿಸಿನ್ 1 ಯೂಸ್ ಮಾಡ್ಯಾರ ಅಂದರೆ ಈ ಡಬಲ್ಸನ್ ಕ್ಯಾನ್ಸಲ್ ಆಗಿ ಏನಾಗುತ್ತೆ ಇಲ್ಲ ನಿಮಗೆ 3 5 15 ಒಂದು ಕೈಲ 3 4 12 135 ಅಂತ. ಸೊ 135 ಏನು ಮಾಡ್ರ ಮೆಡಿಸಿನ್ 1 ಯೂಸ್ ಮಾಡ್ರ. ಅಂದರೆ ಮೆಡಿಸಿನ್ 2 ಎಷ್ಟು ಯೂಸ್ ಮಾಡಿರ್ತಾರೆ ನಮಗೆ, 300ರಲ್ಲಿ 135 ತೆಗೆದ್ರೆ 300ರಲ್ಲಿ 135 ಮೈನಸ್ ಮಾಡಿದರೆ 5 ಮತ್ತು ಇದೇನಾಗುತ್ತೆ 9 3 65 ಅಂತ. ಸೊ 165 ಕರೆಕ್ಟಲ್ಲ? ಹಾಂ, 165 ಇದು ಮೆಡಿಸಿನ್ 2 ಯೂಸ್ ಮಾಡೋರು, ಕರೆಕ್ಟಲ್ಲ? ಮೆಡಿಸಿನ್ 2 ಯೂಸ್ ಮಾಡ್ರೆ ಆದ್ರೆ ಈಗ ನಮಗೆ ಇದರಲ್ಲಿ ಇಲ್ಲಿ ನೋಡಿ 500ರಲ್ಲಿ 50% ಮೆಡಿಸಿನ್ 1 ಯೂಸ್ ಮಾಡ್ತಾರೆ ಅಂದರೆ 500ಕ್ಕೆ 50% ಎಷ್ಟಾಗುತ್ತಾ, 250 ಮಂದಿ ಆದರು, ಕರೆಕ್ಟಲ್ಲ? ಅದಕ್ಕೆ ಮತ್ತು ಇದರಲ್ಲಿ 50% ಮೆಡಿಸಿನ್ 2 ಯೂಸ್ ಮಾಡೋರು ಇದ್ದಾರೆ ಅಂದರೆ ಅರ್ಥ ಏನು, ಇದನ್ನು ಬೇಕಿದ್ರೆ ಇದನ್ನು ಒಂದು ನಿಮಿಷ ಈಗ ನಮಗೆ ಇಲ್ಲಿ 50% 500ರಲ್ಲಿ 50% ಮೆಡಿಸಿನ್ 1 ಯೂಸ್ ಮಾಡ್ತಾರೆ ಅಂದರೆ ಎಷ್ಟು ಆದರೆ ಇದರ ಟೋಟಲ್ ಸ್ಟ್ರೆಂತು 250 ಆಗುತ್ತೆ. ಅದೇ ಥರ ಈಗ ಮೆಡಿಸಿನ್ 2 ಯೂಸ್ ಮಾಡೋರು 50% ಅಂದರೆ 250 ಆಯಿತು, ಕರೆಕ್ಟಲ್ಲ? ನಮ್ಗೆ ಏನು ಕೇಳಿದಾರೆ ಅವರು, ಮೆಡಿಸಿನ್ 1 ವಾಟ್ ಪರ್ಸೆಂಟ್ ಆಫ್ ಮೆನ್ ಆ್ಯಂಡ್ ವುಮೆನ್ ಯೂಸ್ ಮೆಡಿಸಿನ್ 1 ರೆಸ್ಪೆಕ್ಟಿವ್ ಅಂತ. ಸೊ ನಮ್ಗೆ ಈ ಥರ ಕೇಳಿದಾಗ ನಮಗೇನು ಡೈರೆಕ್ಟಾಗಿ ಆನ್ಸರ್ ಬೇಕಂದರೆ ಮೆಡಿಸಿನ್ 1 ಇಲ್ಲಿ ಎಷ್ಟು ಮಂದಿ ಯೂಸ್ ಮಾಡೋರಾದರೂ 45% ಆದರು. ಮತ್ತು ಇದರಲ್ಲಿ ಇಲ್ಲಿ 500 ಆಯಿತು, ಓಕೆ, ಇಲ್ಲಿ ಆಯಿತು. ಮೆಡಿಸಿನನ್ನು ಇಲ್ಲಿ ನೋಡಿ 50% ಮೆಡಿಸಿನ್ 1 ಇಲ್ಲಿ ಯೂಸ್ ಮಾಡ್ರೆ ಟೋಟಲ್ ಸ್ಟ್ರೆಂತಲ್ಲಿ. ಆಲ್ರೆಡಿ ನಮಗೆ 45% ವುಮೆನಲ್ಲಿ ಯೂಸ್ ಮಾಡ್ರೆ ಅಂದರೆ ಇನ್ನು ಎಷ್ಟು ಇಲ್ಲಿ ಮೀಲಲ್ಲಿ ಎಷ್ಟು ಯೂಸ್ ಮಾಡ್ತಾರೆ ಅವರು 15% ಯೂಸ್ ಮಾಡ್ತಾರೆ ಅಂತ. ಸೊ 15% ಎಷ್ಟು 5% ಅಷ್ಟು. ಇದು 5% ಮೆಡಿಸಿನ್ ಯಾರು ಇದು ಮೆನ್ಸರು ಯೂಸ್ ಮಾಡ್ತಾರೆ. ಸೊ ಮೆನ್ಸರು ಯೂಸ್ ಮಾಡಿದಾಗ ನಮಗೆ ಏನು ಬೇಕಿದ್ರದ್ದು 50% ಆಫ್ ಟೋಟಲ್ ಪೇಷಂಟ್ ಯೂಸ್ ಮೆಡಿಸಿನ್ 1, ವಾಟ್ ಪರ್ಸೆಂಟ್ ಆಫ್ ಮೆನ್ ಆ್ಯಂಡ್ ವುಮೆನ್ ಯೂಸ್ ಮೆಡಿಸಿನ್ 1. ಮೆಡಿಸಿನ್ 1 ಯೂಸ್ ಮಾಡುವಂಥದ್ದು ಟೋಟಲ್ ವುಮೆನ್ ಮತ್ತು ಮೆನ್ದು ಪರ್ಸೆಂಟೇಜ್ ಎಷ್ಟಾಗುತ್ತೆ ಅಂತ ಕೇಳಿದಾರೆ ಅವರು. ಸೊ ಅದರಿಂದ 5 ಮತ್ತು 45% ಆಗುತ್ತೆ, ಕರೆಕ್ಟಲ್ಲ? ಒಂದು ನಿಮಿಷ. ಸೊ ನೋಡಿ ಇಲ್ಲಿ ಆಲ್ರೆಡಿ ನಾವು ಇಲ್ಲಿ ಮೆಡಿಸಿನ್ 1ನಲ್ಲಿ ಟೋಟಲ್ ಸ್ಟ್ರೆಂತ್ ಎಷ್ಟು ಅಂತ ಕಂಡಿಡಿದ್ವಿ. ಇಲ್ಲಿ ಟೋಟಲ್ ಪೇಷಂಟ್ಸು ಮೆಡಿಸಿನ್ 1ನಲ್ಲಿ 250 ಕಂಡಿಡಿದ್ವಿ. 250ಯಲ್ಲಿ ವುಮೆನ್ ಅವರು ಆಲ್ರೆಡಿ ಎಷ್ಟು 135 ಮೆಡಿಸಿನ್ 1 ಅದಾರ. ಅಂದರೆ ಇಲ್ಲಿ ನಮ್ಗೆ ಮೆನ್ಸಲ್ಲಿ ಎಷ್ಟು ಮೆಡಿಸಿನ್ 1 ಇರೋರು ಎಷ್ಟು ಬರ್ತಾರೆ, ಇಲ್ಲಿ ನಮ್ಗೆ ಮೆಡಿಸಿನ್ 1ನಲ್ಲಿ ಮೆನ್ಸಲ್ಲಿ ಇರೋರು ಎಷ್ಟು ಮಂದಿ ಬರ್ತಾರೆ, 250ಯಲ್ಲಿ ನಾವು 135 ತೆಗೆದುಬಿಟ್ರೆ ಎಷ್ಟು ಉಳಿಯುತ್ತೆ, 5 4 3 ತೆಗೆದ್ರೆ 1 ಮತ್ತು ಇದು 1. ಆದ್ದರಿಂದ 115 ಮಂದಿ ಮೆನ್ಸಲ್ಲಿ ಯೂಸ್ ಮಾಡೋರು, ಟೋಟ್ಲು 115. ಮತ್ತು ಇದರಲ್ಲಿ ಮೇಲಲ್ಲಿ ಇದು ವುಮೆನ್ಸಲ್ಲಿ ಮೆಡಿಸಿನ್ 1 ಯೂಸ್ ಮಾಡೋರು 135 ಮಂದಿ. ಆದ್ದರಿಂದ ಡೈರೆಕ್ಟಾಗಿ ಇದ್ರದ್ದು ನಮಗೆ ರೇಷಿಯೋ ಕಂಡುಹಿಡಿದ್ಬಿಟ್ರೆ, ಸೊ ಇಲ್ಲಿ ಮೆನ್ ವರ್ಸಸ್ ವುಮೆನ್. ಆದ್ದರಿಂದ ಇಲ್ಲಿ ಇದು ಮೆಡಿಸಿನ್ 1 ಅಂತ, ಮೆಡಿಸಿನ್ 1 ಬೇಕಿದ್ರೆ ಒಂದು ದೂರ ಬರೆಯೋದನ್ನು, ಇದು ಮೆಡಿಸಿನ್ 1. ನಮಗೆ ಪರ್ಸೆಂಟೇಜ್ ಬೇಕು, ವಾಟ್ ಪರ್ಸೆಂಟೇಜ್ ಅಂತ ಕೊಟ್ಟಿದಾರಲ್ಲ, ಆದ್ದರಿಂದ
ಇಲ್ಲಿ 115 ಮೆನ್ ಆದರೆ ವುಮೆನ್ದವ್ರು ಎಷ್ಟಿದ್ದಾರೆ ಇಲ್ಲಿ 135. ಆದ್ದರಿಂದ ಇದನ್ನು ಕಡ್ತಾ ಹೊಡೆದ್ರೆ ಎಷ್ಟಾಗುತ್ತೆ 5 2 10 5 3 15 ಮತ್ತು 5 7 ಅಲ್ಲ 5 2 10 5 7 35. ಸೊ ಮೆನ್ನಲ್ಲಿ ಎಷ್ಟಿದ್ದಾರೆ 23 ಮೆಂಬರ್ಸ್ ಅದಾರೆ ಮತ್ತು ವುಮೆನ್ಸಲ್ಲಿ 27 ಅದಾರೆ. ಆದ್ದರಿಂದ ಇದೇ ನಮಗೆ ರೈಟ್ ಆನ್ಸರ್ ಆಗಿರ್ತಂತ. ಸೊ ಆಪ್ಷನ್ ನಂಬರ್ ಒಂದು ನಿಮಿಷ ಸೊ ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರ್ತಂತ. ಸೊ ಅರ್ಥ ಆಯ್ತಲ್ಲ ನಿಮಗೆ. ಎಲ್ಲ ಇಲ್ಲಿ ಕಡ್ತಾ ಹೊಡೆದಾಗ ನಮಗೆ ವುಮೆನಲ್ಲಿ ಎಷ್ಟು 23% ಯೂಸ್ ಮಾಡೋರು ಮೆಡಿಸಿನವನ್ನು, ಮತ್ತು ಇಲ್ಲಿ ಅಲ್ಲ ವುಮೆನಲ್ಲಿ 27% ಮತ್ತು ಮೆನ್ಸಲ್ಲಿ 23% ಯೂಸ್ ಮಾಡೋರು ಇದರಲ್ಲಿ ಮೆಡಿಸಿನವನ್ನು. ಇದು ಮೆಡಿಸಿನ್ ಒನ್ ಯೂಸ್ ಮಾಡೋರು. ಸೊ ಇದು ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದನ್ನು ಏನಿಲ್ಲ, ಸಿಂಪಲ್ ಇರುವಂಥದ್ದು ಪ್ರಾಬ್ಲಮ್, ಇನ್ನು ಕಾಂಪ್ಲಿಕೇಟ್ ಅಲ್ಲ ಇದು. ಇದು ವುಮ್ಯಾನು ಮತ್ತು ಇದರಲ್ಲಿ ಸೆಕೆಂಡ್ ಅಂತಿರುವಂಥದ್ದು 2. ಸೊ ಅರ್ಥ ಆಗಿದೆಯಲ್ಲ. ಏನಿಲ್ಲ, ಡೈಗ್ರಾಮ್ ಮೂಲಕನೇ ಮಾಡ್ಕೊತ ಹೋಗ್ಬೋದು ನೀವು, ಸ್ವಲ್ಪ ವಿಜುವಲೈಸೇಷನ್ ಮಾಡೋಕ್ಕಷ್ಟೇ. ಸೊ ನೆಕ್ಸ್ಟ್, ಸೊ ಇವತ್ತಿನ ಕ್ಲಾಸಲ್ಲಿ ಲಾಸ್ಟ್ ಪ್ರಾಬ್ಲಮ್ ಇರುವಂಥದ್ದು ಇನ್ನೊಂದು ಡೇಟಾ ಇಂಟರ್ಪ್ರಿಟೇಷನ್ ಪ್ರಾಬ್ಲಮ್. ಏನಂತ ಕೊಟ್ಟಿದ್ದಾರೆ, ದ ಫಾಲೋಯಿಂಗ್ ಗ್ರಾಫ್ ರಿಪ್ರೆಸೆಂಟ್ಸ್ ದ ನಂಬರ್ ಆಫ್ ದಿ ಸ್ಟೂಡೆಂಟ್ಸ್ ಹೂ ಅಪಿಯರ್ಡ್ ಫಾರ್ ದಿ ಎಕ್ಸಾಮ್ ಆ್ಯಂಡ್ ದಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಪಾಸ್ ಇನ್ ಎ ಇಯರ್ ಅಂತ. ಸೊ ಈ ಥರ ಕೂಡ ಇಲ್ಲಿ ಒಂದು ನಂಬರ್ ಮಿಸ್ ಆಗಿದೆ, ಇದು 70, ಇದು 80 ಅಂತ ಬರ್ಕೊಳ್ಳಿ. ಸೊ ಇಲ್ಲಿ ಈ ಥರ ಕೊಟ್ಟಾಗ ನಮಗೇನು ಕೊಟ್ಟಿದ್ದಾರೆ ಇಲ್ಲಿ ಕ್ವಶನು, ಅಮಾಂಗ್ ದಿ ಸ್ಟೂಡೆಂಟ್ಸ್ ಹೂ ಅಪಿಯರ್ಡ್ ಫಾರ್ ದಿ ಎಕ್ಸಾಮ್ ವಾಟ್ ಈಸ್ ಎವರೇಜ್ ಪರ್ಸೆಂಟೇಜ್ ಆಫ್ ದಿ ಸ್ಟೂಡೆಂಟ್ಸ್ ಹೂ ಪಾಸ್ ದಿ ಎಕ್ಸಾಮ್ ಅಂತ. ಈಗ ಟೋಟಲ್ ನಮಗೆ ಇಲ್ಲಿ ತನಕ ಏನು, ಇದು ನಂಬರ್ ಆಫ್ ಸ್ಟೂಡೆಂಟ್ಸ್ ಪಾಸ್ಡ್ ಅಂತ, ಇದು ಆ್ಯರೋ ಮಾರ್ಕ್ ಇರೋದಿದೆಲ್ಲ ಪಾಸ್ ಆಗಿರುವಂಥದ್ದು ಪಾಸ್, ಮತ್ತು ಎಕ್ಸಾಮ್ಗೆ ಅಪಿಯರ್ ಆಗುವಂಥದ್ದು ಬ್ಲ್ಯಾಂಕ್ ಅದಾವಲ್ಲ ಎಕ್ಸಾಮ್ಗೆ ಅಪಿಯರ್ಡ್ ಆಗಿರುವಂಥದ್ದು. ಈ ಥರ ಕೊಟ್ಟಿದ್ದಾರೆ ನಮಗೆ, ಕರೆಕ್ಟ್ ಅಲ್ಲ. ಈಗ ನಮಗೆ ಎಕ್ಸಾಮಲ್ಲಿ ಪಾಸ್ ಆದವರು ಸ್ಟೂಡೆಂಟ್ಸ್ ಕಂಡುಹಿಡಬೇಕು, ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಪಾಸ್ ಆಗಿದ್ದಾರೆ ಅಂತ. ಸೊ 10 + 30 40, 40 + 40 80, 80 + 40 80 + 40 120, 120 + 60 ಏನಾಗುತ್ತೆ 180 ಮೆಂಬರ್ಸು ಪಾಸ್ ಆದರು. ಮತ್ತು ಟೋಟಲು ಎಕ್ಸಾಮಲ್ಲಿ ಕುಂತವ್ರು ಎಷ್ಟು ಮಂದಿ, ಅಪಿಯರ್ಡ್ ಆದವ್ರು ಎಷ್ಟು ಅಂತ. ಸೊ ಇದು 40 + 50 90, 90 + 60 150, 150 + 70 220, 220 + 80 300 ಅಂತ. ಆದ್ದರಿಂದ ಇದು 300 ಆಗಿರೋವಂಥದ್ದು. ನಮಗೇನು ಕೇಳಿದಾರೆ, ಪರ್ಸೆಂಟೇಜ್ ಎಷ್ಟಾಗುತ್ತೆ ಅಂತ, ಎವರೇಜ್ ಪರ್ಸೆಂಟೇಜ್ ಅಂತ. ಸೊ ಆದ್ದರಿಂದ ಎಷ್ಟು ಪಾಸ್ ಆದರೂ 180, ಅದರಲ್ಲಿ ಅಪಿಯರ್ ಆದವರು 300 × 100 ಮಾಡಿದರೆ ನಮಗೆ ಆನ್ಸರ್ ಸಿಗ್ಬಿಡುತ್ತೆ. ಸೊ 0 0 0 0 ಕ್ಯಾನ್ಸಲು, 3 1 3 6 18. ಆದ್ದರಿಂದ 60% ಮೆಂಬರ್ ಏನಾಗಿದ್ದಾರೆ ಸ್ಟೂಡೆಂಟ್ಸ್ ಪಾಸು ಮತ್ತು ಅಪಿಯರ್ಡ್ ಆಗಿರುವಂಥದ್ದು ಪರ್ಸೆಂಟೇಜ್ ಅಂತ. ಸೊ ಅದರಿಂದ ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಪ್ರಾಬ್ಲಮ್ಮು. ಪಾಸ್ ಓಕೆ. ಸೊ ಇದು ನಿಮಗೆ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡ್ರೆ, ಇವು ಇವತ್ತಿನ ಕ್ಲಾಸಲ್ಲಿ ಇರುವಂಥದ್ದು ಕ್ವಶನ್ಗಳು, ಕಾನ್ಸೆಪ್ಟ್. ಇನ್ ಕೇಸ್ ಈ ಮಾರ್ಕ್ ಬರೋದು ಸೊ ಇದು ಇವತ್ತಿನ ಕ್ಲಾಸ್ ಕಾನ್ಸೆಪ್ಟು. ಇವತ್ತಿನ ಕ್ಲಾಸಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳಬಹುದು. ಮತ್ತು ಇವತ್ತಿನ ಕ್ಲಾಸ್ ನಿಮಗೆ KCET 2025 ಅಂದರೆ 2/11/2025 ನಡೆಸಿರುವಂಥ ಕ್ವಶನ್ಸ್ನ ಸಾಲ್ವ್ ಮಾಡಿದ್ದೀವಿ, ಮೆಂಟಾಲಿಟಿ ಕ್ವಶನ್ಸ್ ಸಾಲ್ವ್ ಮಾಡಿದ್ವಿ. ನಿಮ್ಗೆ ಇವತ್ತಿನ ಕ್ಲಾಸಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕೇಳಬಹುದು. ಸೊ ನಾವು ನಾಳೆಯಿಂದ ಆ್ಯಸ್ ಯೂಸಲ್ ಆಗಿ ಆ್ಯಪ್ಟಿಟ್ಯೂಡ್ ಚಾಪ್ಟರ್ ವೈಸ್ ಕ್ಲಾಸ್ನ ಮಾಡ್ತಿದ್ದೀವಿ. ಅಂದರೆ ಸ್ವಲ್ಪ ಗ್ಯಾಪ್ ಆಗಿತ್ತು, ಯಾಕಂದರೆ KPCP ಹೋಗಿ ಸೀರೀಸ್ ಮಾಡಿಸ್ತಿದ್ದೆ, ಅದಕ್ಕೆ ಗ್ಯಾಪ್ ಆಗಿತ್ತು. ಆ್ಯಪ್ಟಿಟ್ಯೂಡು ರೆಗ್ಯುಲರ್ ಆಗಿ ಕ್ಲಾಸ್ ವೈಸ್ ಅಂದರೆ ಚಾಪ್ಟರ್ ವೈಸ್ ಕ್ಲಾಸ್ಗಳು ನಡೀತವೆ, ಅದ್ರ ಜೊತೆಗೆ ಮತ್ತು ರೀಸನಿಂಗ್ ಚಾಪ್ಟರ್ ವೈಸ್ ಕ್ಲಾಸ್ನ ಮಾಡ್ತೀವಿ ಅಂತ. ಸೊ ನಾಳೆಯಿಂದ ಇದನ್ನು ಕಂಟಿನ್ಯೂ ಮಾಡ್ತೀವಿ. ಸೊ ಇದು ಇವತ್ತಿನ ಕ್ಲಾಸಲ್ಲಿ ಇರುವಂಥ ಕಾನ್ಸೆಪ್ಟ್ಗಳು. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸ್ ಕೇಳ್ಬೋದು. ಇಷ್ಟು ಹೇಳಿ ನನ್ನ ಕ್ಲಾಸ್ ಮುಗಿಸ್ತೀನಿ. ಥ್ಯಾಂಕ್ ಯು ಎವ್ರಿವನ್.